ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶಿವಬಾಬಾ ನೆನಪಿದೆಯಾ? 9/7/2025 महावाक्य। मीठे बच्चे, बाप आए हैं तुम्हें ज्ञान रत्न देने। बाप तुम्हें जो भी सुनाते वह समझाते हैं, यह ज्ञान है। ज्ञान रत्न ज्ञान सागर के सिवाय कोई दे नहीं सकता। ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ತಂದೆ ಬಂದಿದ್ದಾರೆ ನಿಮಗೆ ಜ್ಞಾನರತ್ನ ಕೊಡಲು. ತಂದೆ ನಿಮಗೆ ಏನೆಲ್ಲ ಹೇಳ್ತಾರೋ ಅಥವಾ ಏನು ತಿಳಿಸ್ಕೊಡ್ತಾರೋ ಅದು ಜ್ಞಾನ ಆಗಿದೆ. ಜ್ಞಾನರತ್ನ ಜ್ಞಾನಸಾಗರನ ಹೊರತು ಇನ್ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಶ್ನೆ, ಆತ್ಮ ಕಿ ವ್ಯಾಲ್ಯೂ ಕಮ್ ಹೋನೆ ಕಾ ಮುಖ್ಯ ಕಾರಣ ಕ್ಯಾ ಹೈ? ಬಾಬಾ ಪ್ರಶ್ನೆ ಕೇಳ್ತಾರೆ, ಆತ್ಮದ ಒಂದು ಬೆಲೆ ಕಡಿಮೆ ಆಗಲಿಕ್ಕೆ ಕಾರಣ ಏನು ಅಂತ. उत्तर, वैल्यू कम होती है खाद पड़ने से। जैसे सोने में खाद डालकर जेवर बनाते हैं तो उसकी वैल्यू कम हो जाती है. ಬಾಬಾ ಹೇಳ್ತಾರೆ, ಬೆಲೆ ಕಡಿಮೆ ಆಗಲಿಕ್ಕೆ ಕಾರಣ ಏನು ಅಂತಂದರೆ ಅದರಲ್ಲಿ ಕೊಳೆ ಅಂಟ್ಕೊಂಡಿರೋದ್ರಿಂದ. ಹೀಗೆ ಚಿನ್ನದಲ್ಲಿ ಬೇರೆ ಬೇರೆ ಲೋಹಗಳನ್ನು ಹಾಕಿ ಆಭರಣಗಳನ್ನು ಮಾಡ್ತಾರೆ, ಆಗ ಅದರ ಬೆಲೆ ಕಡಿಮೆ ಆಗಿಬಿಡ್ತದೆ. ऐसी आत्मा जो सच्चा सोना है उसमें जब अपवित्रता की खाद पड़ती है तो वैल्यू कम हो जाती है. ಬಾಬಾ ಹೇಳ್ತಾರೆ, ಹಾಗೆಯೇ ಆತ್ಮ ಒಂದು ಸಮಯದಲ್ಲಿ ಚೊಕ್ಕ ಚಿನ್ನವಾಗಿತ್ತು. ಯಾವಾಗ ಅದರಲ್ಲಿ ಅಪವಿತ್ರತೆ ಎನ್ನುವಂಥ ಕೊಳೆ ಅಂಟ್ಕೊಳ್ತೋ ಬಾಬಾ ಹೇಳ್ತಾರೆ ಬೆಲೆ ಕಡಿಮೆ ಆಗಿಬಿಡ್ತು. ಈ ಸಮಯ ತಮೋ ಪ್ರಧಾನ ಆತ್ಮ ಕಿ ಕೋಯಿ ವ್ಯಾಲ್ಯೂ ನಹಿ, ಶರೀರ ಕಿ ಬಿ ಕೋಯಿ ವ್ಯಾಲ್ಯೂ ನಹಿ. ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ತಮೋ ಪ್ರಧಾನ ಆತ್ಮದ ಯಾವುದೇ ಬೆಲೆ ಇಲ್ಲ, ಹಾಗೆ ಶರೀರಕ್ಕೂ ಕೂಡ ಯಾವುದೇ ಬೆಲೆ ಇಲ್ಲ. अभी तुम्हारी आत्मा और शरीर दोनों याद से ವ್ಯಾಲ್ಯೂಬಲ್ ಬನ್ ರಹೆ हैं. ಬಾಬಾ ಹೇಳ್ತಾರೆ, ಈಗ ನಿಮ್ಮ ಆತ್ಮ ಮತ್ತು ಶರೀರ ಎರಡೂ ನೆನಪಿನಿಂದ ಬೆಲೆ ಬಾಳುವಂಥದ್ದು ಆಗ್ತಿದೆ. ಗೀತ್ ಯ ಕೌನ್ ಆಯಾ ಆಜ್ ಸವೇರೆ ಸವೇರೆ. ಗೀತೆ ಹೇಳ್ತಾರೆ, ಬಾಬಾ ಇಂದು ಇವರು ಯಾರು ಬಂದರು ಬೆಳಿಗ್ಗೆ ಬೆಳಿಗ್ಗೆ ಅಂತ. ಓಂ ಶಾಂತಿ. मीठे मीठे रूहानी बच्चों प्रति बाप बैठ समझाते हैं और याद की युक्तियाँ भी बता रहे हैं. ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ತಂದೆ ಕುತ್ಕೊಂಡು ತಿಳಿಸ್ಕೊಡ್ತಾರೆ, ಹಾಗೆ ನೆನಪಿನ ಯುಕ್ತಿಗಳನ್ನು ಕೂಡ ತಿಳಿಸ್ಕೊಡ್ತಾರೆ. ಬಚ್ಚೆ ಬೈಟೆ ಹೇ ಬಚ್ಚೋಂ ಕೆ ಅಂದರ್ ಮೇ ಹೇ ಶಿವ ಭೋಲೆ ಬಾಬಾ ಆಯೆ ಹೇ. ಬಾಬಾ ಹೇಳ್ತಾರೆ, ಮಕ್ಕಳು ಕುತ್ಕೊಂಡಿದ್ದೇವೆ, ಮಕ್ಕಳ ಒಳಗಡೆಯಲ್ಲಿದೆ ಶಿವ ಭೋಲಾ ಬಾಬಾ ಬಂದಿದ್ದಾರೆ. समझो आधा घंटा शांत में बैठ जाते हैं, बोलते नहीं हैं तो तुम्हारे अंदर आत्मा कहेगी कि शिव बाबा कुछ बोले. ಬಾಬಾ ಹೇಳ್ತಾರೆ, ಈಗ ತಿಳ್ಕೊಳ್ಳಿ, ಅರ್ಧ ಗಂಟೆ ಶಾಂತಿಯಲ್ಲಿ ಕುತ್ಕೊಂಡ್ಬಿಡ್ತಾರೆ, ಏನು ಮಾತಾಡೋದೇ ಇಲ್ಲ ಅಂದಾಗ ನಮ್ಮೊಳಗಡೆ ಆತ್ಮ ಹೇಳ್ತದೆ, ಬಾಬಾ ಏನಾದರೂ ಮಾತಾಡಿದರೆ ಚೆನ್ನಾಗಿತ್ತಲ್ವ, ಶಿವಬಾಬಾ ಮಾತಾಡಬೇಕಲ್ವಾ ಅಂತ. ಜಾನ್ತಿಯೋ ಶಿವಬಾಬಾ ವಿರಾಜಮಾನ್ ಹೇ ಪರಂತು ಬೋಲ್ತೆ ನೈ ಹೇ. ನಮಗೆಲ್ಲ ಗೊತ್ತಿದೆ ಶಿವಬಾಬಾ ಶರೀರದಲ್ಲಿ ವಿರಾಜಮಾನ ಆಗಿದ್ದಾರೆ, ಆದರೆ ಮಾತಾಡ್ತಿಲ್ಲ ಅಂತ. ಯಬಿ ತುಮಾರಿ ಯಾದ್ ಕಿ ಯಾತ್ರಾ ಹೇನ, ಬುದ್ಧಿ ಮೇ ಶಿವಬಾಬಾ ಹಿ ಯಾದ್ ಹೇ. ಬಾಬಾ ಹೇಳ್ತಾರೆ, ಈ ರೀತಿ ಅಂದ್ಕೊಳ್ಳೋದು ಕೂಡ ಶಿವಬಾಬನ ನೆನಪು ಮಾಡೋದೇ ಆಗಿದೆ, ನೆನಪಿನ ಯಾತ್ರೆಯೇ ಆಗಿದೆ. ಬಾಬಾ ಹೇಳ್ತಾರೆ, ಬುದ್ಧಿಯಲ್ಲಿ ಶಿವಬಾಬನ ನೆನಪಿದೆ. ಅಂದರ್ ಮೇ ಸಮಸ್ತೆ ಹೋ ಬಾಬಾ ಕುಚ್ ಬೋಲೆ, ಜ್ಞಾನ ರತ್ನ ದೇವೆ. ಬಾಪ್ ಆತೆ ಹಿ ಹೇ ತುಮ್ ಬಚ್ಚೋಂ ಕೋ ಜ್ಞಾನ ರತ್ನ ದೇನೆ. ಬಾಬಾ ಹೇಳ್ತಾರೆ, ಒಳಗಡೆ ಅನ್ನಿಸ್ತದೆ ಬಾಬಾ ಏನಾದರೂ ಮಾತಾಡಿದರೆ ಚೆನ್ನಾಗಿತ್ತಲ್ವ ಅಂತ, ಜ್ಞಾನ ರತ್ನ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ. ಬಾಬಾ ಬರೋದೇ ನಾವು ಮಕ್ಕಳಿಗೆ ಜ್ಞಾನ ರತ್ನವನ್ನು ಕೊಡೋದಕ್ಕೋಸ್ಕರ. वो ज्ञान का सागर है ना, कहेंगे बच्चे ದೇಹಿ ಅಭಿಮಾನಿ ಹೋ ರಹೋ. ಶಿವಬಾಬಾ ಜ್ಞಾನದ ಸಾಗರ ತಾನೆ, ಹೇಳ್ತಾರೆ ಮಕ್ಕಳೇ ದೇಹಿ ಅಭಿಮಾನಿಯಾಗಿರಿ ಅಂತ. ಬಾಪ್ ಕೋ ಯಾದ್ ಕರೋ ಯ ಜ್ಞಾನ ಹುವಾ. ಬಾಪ್ कहते हैं ड्रामा के चक्र को सीढ़ी को और बाप को याद करो ಯ ಜ್ಞಾನ ಹುವಾ. ಬಾಬಾ ಹೇಳ್ತಾರೆ, ತಂದೆಯನ್ನು ನೆನಪು ಮಾಡಿ, ಅದು ಕೂಡ ಜ್ಞಾನ ಆಯಿತು ತಾನೆ. ಬಾಬಾ ಹೇಳ್ತಾರೆ, ಈ ನಾಟಕದ ಚಕ್ರವನ್ನು, ಸಿಡಿಯನ್ನು, ತಂದೆಯನ್ನು ನೆನಪು ಮಾಡಿ, ಇದು ಕೂಡ ಜ್ಞಾನನೇ ತಾನೆ. ಬಾಬಾ ಜೋ ಕುಚ್ ಸಮझाएंगे उसको ಜ್ಞಾನ ಕಹೆಂಗೆ. ಬಾಬಾ ಹೇಳ್ತಾರೆ, ಶಿವಬಾಬಾ ಏನು ತಿಳಿಸ್ಕೊಡ್ತಾರೋ ಅದಕ್ಕೆ ಜ್ಞಾನ ಅಂತ ಹೇಳಲಾಗ್ತದೆ. ಯಾದ್ ಕಿ ಯಾತ್ರಾ ಭಿ ಸಮझाते रहते, यह सब है ಜ್ಞಾನ ರತ್ನ. ನೆನಪಿನ ಯಾತ್ರೆಯನ್ನು ಕೂಡ ಬಾಬಾ ತಿಳಿಸ್ಕೊಡ್ತಾ ಇರ್ತಾರೆ, ಇದೆಲ್ಲವೂ ಜ್ಞಾನ ರತ್ನವಾಗಿದೆ. ಯಾದ್ ಕಿ ಬಾತ್ ಜೋ ಸಮझाते हैं यह रत्न बहुत अच्छे हैं. ನೆನಪಿನ ಮಾತುಗಳನ್ನು ಬಾಬಾ ನಮಗೆ ತಿಳಿಸ್ಕೊಡ್ತಾರಲ್ವ, ಈ ಜ್ಞಾನ ರತ್ನ ಭಾಳ ಚೆನ್ನಾಗಿದೆ ಅಂತ. बाप कहते हैं अपने 84 जन्मों को याद करो, तुम पवित्र आए थे फिर पवित्र होकर ही जाना है.
ಬಾಬಾ ಹೇಳ್ತಾರೆ ತಮ್ಮ 84 ಜನ್ಮಗಳನ್ನು ನೆನಪು ಮಾಡ್ಕೊಳ್ಳಿ. ನೀವು ಪವಿತ್ರಾಗಿಯೇ ಬಂದಿದ್ರಿ ಮತ್ತು ಪವಿತ್ರಾಗಿಯೇ ಹೋಗಬೇಕು. ಕರ್ಮಾತೀತ ಅವಸ್ಥಾ ಮೇ ಜಾನಾ ಹೇ और बाप से पूरा वर्षा लेना है. ಬಾಬಾ ಹೇಳ್ತಾರೆ ಕರ್ಮಾತೀತ ಅವಸ್ಥೆಯಲ್ಲಿ ಹೋಗಬೇಕು, ತಂದೆಯಿಂದ ಪೂರ್ಣ ಆಸ್ತಿ ಪಡಿಬೇಕು. ವ ತಬ್ ಮಿಲೇಗಾ ಜಬ್ ಆತ್ಮ ಸತೋ ಪ್ರಧಾನ್ ಬನ್ ಜಾಯೇಗಿ ಯಾದ್ ಕೆ ಬಲ್ ಸೆ. ಬಾಬಾ ಹೇಳ್ತಿದ್ದಾರೆ ಅದು ಯಾವಾಗ ಸಿಗ್ತದೆ ಅಂದರೆ, ತಂದೆಯಿಂದ ಆಸ್ತಿ ಯಾವಾಗ ಸಿಗ್ತದೆ ಅಂದರೆ ಆತ್ಮ ಯಾವಾಗ ಸತೋ ಪ್ರಧಾನ ಆಗ್ತದೆ ನೆನಪಿನ ಬಲದಿಂದ. ಈ ಅಕ್ಷರ ಬಹುತ್ ವ್ಯಾಲ್ಯೂಯಬಲ್ ಹೇ, ನೋಟ್ ಕರ್ನಿ ಚಾಯ್. ಬಾಬಾ ಹೇಳ್ತಾರೆ ಈ ಅಕ್ಷರ ಬಹಳ ಬೆಲೆ ಬಾಳುವಂಥದ್ದು, ಇದನ್ನು ನೋಟ್ ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. ಆತ್ಮ ಮೇ ಹಿ ಧಾರಣ ಹೋತಿ ಹೇ, ಯಾ ಶರೀರ ತೋ ಆರ್ಗನ್ಸ್ ಹೇ ಜೋ ವಿನಾಶ ಹೋ ಜಾತೆ ಹೇ. ಆತ್ಮದಲ್ಲಿನೇ ಧಾರಣೆ ಆಗೋದು, ಈ ಶರೀರ ವಿನಾಶಿ. ಬಾಬಾ ಹೇಳ್ತಿದ್ದಾರೆ ಆದರೆ ಶರೀರದ ಕರ್ಮೇಂದ್ರಿಯಗಳು ಎಲ್ಲ ವಿನಾಶ ಆಗಿಬಿಡ್ತದೆ. ಸಂಸ್ಕಾರ अच्छे व बुरे आत्मा में भरे जाते हैं. बाप में भी संस्कार भरे हुए हैं. सृष्टि के आदि मध्य अंत की नॉलेज के, इसलिए उसको नॉलेजफुल कहा जाता है. ಬಾಬಾ ಹೇಳ್ತಾರೆ ಸಂಸ್ಕಾರ ಒಳ್ಳೆಯದು ಅಥವಾ ಕೆಟ್ಟದ್ದು ಆತ್ಮದಲ್ಲಿನೇ ತುಂಬಿಕೊಂಡಿದೆ, ತಂದೆಯಲ್ಲಿಯೂ ಕೂಡ ಸಂಸ್ಕಾರ ತುಂಬಿಕೊಂಡಿದೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನದ, ಅದಕ್ಕೋಸ್ಕರ ಅದಕ್ಕೆ ನಾಲೆಜ್ಫುಲ್ ಅಂದರೆ ಶಿವಬಾಬನಿಗೆ ನಾಲೆಜ್ಫುಲ್ ಅಂತ ಹೇಳಲಾಗ್ತದೆ. ಬಾಬಾ ರೈಟ್ ಕರ್ ಸಮಜಾತೆ ಹೇ 84 का ಚಕ್ರ ಬಿಲ್ಕುಲ್ ಸಹಜ. ಸರಿಯಾಗಿ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ 84 ಜನ್ಮಗಳ ಚಕ್ರ ಏನಿದೆ ಬಿಲ್ಕುಲ್ ಸಹಜ ಇದೆ. अभी 84 का चक्र पूरा हुआ है, अभी हमको वापस बाप के पास जाना है. ಬಾಬಾ ಹೇಳ್ತಾರೆ ಈಗ 84 ಜನ್ಮಗಳ ಚಕ್ರ ಪೂರ್ಣ ಆಯಿತು, ಈಗ ನಾವು ವಾಪಸ್ ತಂದೆ ಜೊತೆಗೆ ಹೋಗಬೇಕು ಅಥವಾ ತಂದೆ ಹತ್ತಿರ ಹೋಗಬೇಕು. ಮೈಲಿ ಆತ್ಮ तो वहाँ जा न सके, तुम्हारी आत्मा पवित्र हो जाएगी तो फिर यह शरीर छूट जाएंगे. ಬಾಬಾ ಹೇಳ್ತಾರೆ ಕೊಳಕಾದ ಆತ್ಮ ಅಂದ್ರೆ ಅರ್ಥ ಅಪವಿತ್ರ ಆಗಿರುವಂಥ ಆತ್ಮ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಆತ್ಮ ಪವಿತ್ರ ಆಗ್ತದೆ ನಂತರ ಈ ಶರೀರನೂ ಬಿಟ್ಬಿಡ್ತದೆ. ಪವಿತ್ರ ಶರೀರ ತೋ ಯಹ ಮಿಲ್ ನ ಸಕೆ, ಅದಕ್ಕೆ ಬಾಬಾ ಹೇಳ್ತಾರೆ ಶರೀರ ಪವಿತ್ರ ಇಲ್ಲಂತೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಹ ಪುರಾಣಿ ಜುತ್ತಿ ಹೇ, ಇನ್ಸೆ ವೈರಾಗ್ಯ ಆತಾ ಜಾ ರಹಾ ಹೈ. ಬಾಬಾ ಹೇಳ್ತಾರೆ ಇದು ಹಳೆಯ ಒಂದು ಪಾದರಕ್ಷೆಯಾಗಿದೆ, ಇದರಿಂದ ವೈರಾಗ್ಯ ಬರ್ತಾ ಹೋಗ್ತದೆ. ಆತ್ಮ ಕೋ ಪವಿತ್ರ ಬನ್ ಫಿರ್ ಭವಿಷ್ಯ ಮೇ ಹಮ್ಕೋ ಪವಿತ್ರ ಶರೀರ ಲೇನಾ ಹೈ. ಆತ್ಮ ಪವಿತ್ರ ಆಗಿ ನಂತರ ಭವಿಷ್ಯದಲ್ಲಿ ನಾವು ಪವಿತ್ರ ಶರೀರವನ್ನು ತಗೊಳ್ಬೇಕು. सतयुग में हम आत्मा और शरीर दोनों पवित्र थे. इस समय तुम्हारी आत्मा अपवित्र बन गई है तो शरीर भी अपवित्र है. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ನಾವು ಆತ್ಮ ಮತ್ತು ಶರೀರ ಎರಡೂ ಪವಿತ್ರ ಇತ್ತು. ಈ ಸಮಯದಲ್ಲಿ ನಮ್ಮ ಆತ್ಮ ಅಪವಿತ್ರ ಆಗಿದೆ, ಜೊತೆಗೆ ಶರೀರನೂ ಕೂಡ ಅಪವಿತ್ರ ಆಗಿದೆ. ಜೈಸೆ ಸೋನಾ ವೈಸಾ ಜೇವರ್, ಗೌರ್ಮೆಂಟ್ भी कहते हैं ಹಲ್ಕೆ ಸೋನೆ ಕಾ ಜೇವರ್ ಪಹನು. ಬಾಬಾ ಒಂದು ಮಾತು ಹೇಳ್ತಾರೆ ಏನಂತ, ಯಾವ ರೀತಿ ಚಿನ್ನನೋ ಆ ರೀತಿ ಆಭರಣ. ಗೌರ್ಮೆಂಟು ಕೂಡ ಹೇಳ್ತದೆ ಏನಂತ, ಸಾಧಾರಣ ಚಿನ್ನ ಆ ಥರ ಧರಿಸ್ಕೊಳ್ಳಿ ಅಂತ. ಉಸ್ಕಾ ಭಾವ್ ಕಮ್ ಹೇ ಅಂದರೆ ಅರ್ಥ ಎಲ್ಲ ಮಿಕ್ಸ್ ಮಾಡಿರುವಂಥದ್ದು ಇರುತ್ತಲ್ಲ ಆ ಥರ ಚಿನ್ನ ಧರಿಸ್ಕೊಳ್ಳಿ ಅಂತ, ಯಾಕಂದರೆ ಅದ್ರ ಬೆಲೆ ಕಡಿಮೆ ಇರ್ತದೆ. ಅಭಿ ತುಮಾರಿ ಆತ್ಮಕ್ಕೆ ಬಿ ವ್ಯಾಲ್ಯೂ ಕಮ್ ಹೇ, ವಾ ತುಮಾರಿ ಆತ್ಮಕ್ಕೆ ಕಿತನಿ ವ್ಯಾಲ್ಯೂ रहती है. ಬಾಬಾ ಹೇಳ್ತಾರೆ ಇಲ್ಲಿ ನಿಮ್ಮ ಆತ್ಮಕ್ಕೆ ಬೆಲೆ ಕಡಿಮೆ ಅಂತ, ಅಲ್ಲಿ ನಿಮ್ಮ ಆತ್ಮಕ್ಕೆ ಎಷ್ಟು ಬೆಲೆ ಇರ್ತದೆ. ಸತೋ ಪ್ರಧಾನ ಹೇನ ಅಭಿ ಹೇ ತಮೋ ಪ್ರಧಾನ. ಬಾಬಾ ಹೇಳ್ತಾರೆ ಸತೋ ಪ್ರಧಾನ ಅಲ್ವಾ, ಈಗಂತೂ ತಮೋ ಪ್ರಧಾನ ಆಗಿದೆ. ಖಾದ್ ಪಡಿ ಹೇ ಕೊಯ್ ಕಾಮ್ ಕಿ ನೈ ಹೇ, ಕೊಳೆ ಅಂಟ್ಕೊಂಡಿದೆ ಯಾವ ಕೆಲಸಕ್ಕೂ ಬರಲ್ಲ. ವहाँ आत्मा पवित्र है तो बहुत वैल्यू है, अभी 9 कैरेट बन गई है तो कोई वैल्यू नहीं है. इसलिए बाप कहते हैं आत्मा को पवित्र बनाओ तो फिर शरीर भी पवित्र मिलेगा. ಬಾಬಾ ಹೇಳ್ತಿದ್ದಾರೆ ಏನಂತ, ಅಲ್ಲಿ ಆತ್ಮನೂ ಪವಿತ್ರ ಇರ್ತದೆ, ಭಾಳಷ್ಟು ಬೆಲೆ ಬಾಳುವಂಥದ್ದಾಗಿರ್ತದೆ. ಈಗ 9 ಕ್ಯಾರೆಟ್ ಆಗಿಬಿಟ್ಟಿದೆ, ಈಗ ಯಾವ ಬೆಲೆನೂ ಇಲ್ಲ ಅಂತಾರೆ ಬಾಬಾ. ಅದಕ್ಕೋಸ್ಕರ ಬಾಬಾ ಏನು ಹೇಳ್ತಾರೆ ಅಂದರೆ ಆತ್ಮವನ್ನು ಪವಿತ್ರ ಮಾಡ್ಕೊಳ್ಳಿ, ನಂತರ ಶರೀರನೂ ಕೂಡ ಪವಿತ್ರವಾದದ್ದು ಸಿಗ್ತದೆ. ಈ ಜ್ಞಾನ ಅವ್ರು ಕೊಯ್ಯದೇನ ಸಕೆ. ಬಾಬಾ ಹೇಳ್ತಾರೆ ಈ ಜ್ಞಾನ ಇನ್ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ. ಬಾಬಿ ಕತೆ ಮಾಮೇ ಕಮ್ ಯಾದ್ ಕರೋ, ಶ್ರೀಕೃಷ್ಣ ಕೈಸೆ ಕಹೆಂಗೆ. ಇಲ್ಲಿ ಶಿವಬಾಬನೇ ಹೇಳ್ತಾರೆ ನಾನೊಬ್ಬನೇ ನೆನ್ಪು ಮಾಡಿ ಅಂತ. ಶ್ರೀಕೃಷ್ಣ ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂತ. ಅವತ್ತು ದೇಹದಾರಿ ಹೇನ. ಬಾಬಾ ಹೇಳ್ತಾರೆ ಅವನಂತೂ ದೇಹದಾರಿ ತಾನೆ. ಬಾಪ್ ಕತೆ ಹೇ ಅಪ್ನೇ ಕೋ ಆತ್ಮ ಸಮಜ್ ಮುಜ್ ಬಾಪ್ ಕೋ ಯಾದ್ ಕರೋ. ಇಲ್ಲಿ ತಂದೆ ಹೇಳ್ತಾರೆ ತಮ್ಮನ ಆತ್ಮ ಅಂತ ತಿಳ್ಕೊಂಡು ಶಿವಬಾಬನನ್ನು ನೆನ್ಪು ಮಾಡಿ, ಅಂದರೆ ನಾನೊಬ್ಬ ತಂದೆಯನ್ನು ನೆನ್ಪು ಮಾಡಿ ಅಂತಾರೆ ಬಾಬಾ. कोई देहदारी को याद न करो, अभी तुम समझते हो तो फिर समझाना है.
ಬಾಬಾ ಹೇಳ್ತಾರೆ ಯಾವುದೇ ದೇಹದಾರಿಯನ್ನು ನೆನಪು ಮಾಡಬೇಡಿ. ಈಗ ನೀವು ತಿಳ್ಕೊಳ್ತೀರಿ ಅಂದಾಗ ಮತ್ತೆ ತಿಳಿಸ್ಕೊಡ್ಬೇಕು. ಶಿವಬಾಬಾ ಹೇ ನಿರಾಕಾರ, ಉನ್ಕಾ ಅಲೌಕಿಕ ಜನ್ಮ ಹೇ. ಬಾಬಾ ಹೇಳ್ತಾರೆ ಶಿವಬಾಬಾ ಅಂತೂ ನಿರಾಕಾರ, ಶಿವಬಾಬಂದು ಅಲೌಕಿಕ ಜನ್ಮವಾಗಿದೆ. तुम बच्चों को भी अलौकिक जन्म देते हैं. अलौकिक बाप अलौकिक बच्चे. ಬಾಬಾ ಹೇಳ್ತಾರೆ ನಾವು ಮಕ್ಕಳಿಗೂ ಕೂಡ ಬಾಬಾ ಅಲೌಕಿಕ ಜನ್ಮ ಕೊಡ್ತಾರೆ. ಅಲೌಕಿಕ ತಂದೆ ಅಂದಾಗ अलौकिक मಕ್ಕಳು. लौकिक, पारलौकिक और अलौकिक कहा जाता है. तुम बच्चों को अलौकिक जन्म मिलता है. ಲೌಕಿಕ, ಪಾರಲೌಕಿಕ, ಅಲೌಕಿಕ ಅಂತ ಹೇಳಲಾಗ್ತದೆ. ನೀವು ಮಕ್ಕಳಿಗೆ ಅಲೌಕಿಕ ಜನ್ಮ ಸಿಗ್ತದೆ. बाप तुमको एडॉप्ट कर वर्षा देते हैं. तुम जानते हो हम ब्राह्मणों का भी अलौकिक जन्म है. ತಂದೆ ನಮಗೆ ಅಡಾಪ್ಟ್ ಮಾಡಿಕೊಂಡು ಆಸ್ತಿ ಕೊಡ್ತಾರೆ. ನೀವು ತಿಳ್ಕೊಂಡಿದ್ದೀರಾ ನಾವು ಬ್ರಾಹ್ಮಣರದ್ದು ಕೂಡ ಅಲೌಕಿಕ ಜನ್ಮ ಆಗಿದೆ. अलौकिक बाप से अलौकिक वर्षा मिलता है. अलौकिक ತಂದೆಯಿಂದ ಅಲೌಕಿಕ ಆಸ್ತಿ ಸಿಗ್ತದೆ. ब्रह्मा कुमार कुमारियाँ बिगर और कोई स्वर्ग का मालिक बन न सके. ಬಾಬಾ ಹೇಳ್ತಾರೆ ಬ್ರಹ್ಮ ಕುಮಾರ ಕುಮಾರಿಯರ ಹೊರತು ಇನ್ಯಾರು ಕೂಡ ಸ್ವರ್ಗದ ಮಾಲೀಕರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಮನುಷ್ಯ ಕುಚ್ ಭಿ ಸಮಜ್ತೆ ನಹಿ, ತುಮಕೋ ಬಾಪ್ ಕಿತ್ನಾ ಸಮझाते. ಮನುಷ್ಯರು ಏನನ್ನು ಕೂಡ ತಿಳ್ಕೊಳ್ಳೋದಿಲ್ಲ. ಇಲ್ಲಿ ಬಾಬಾ ನಮ್ಗೆ ಎಷ್ಟು ತಿಳಿಸ್ಕೊಡ್ತಾರೆ. ಆತ್ಮ ಜೋ ಅಪವಿತ್ರ ಬನಿ ಹೇ ಯೇ ಸಿವಾಯ್ ಯಾದಕ್ಕೆ ಪವಿತ್ರ ಬನ್ ನಹಿ ಸಕ್ತೆ. ಬಾಬಾ ಹೇಳ್ತಾರೆ ಆತ್ಮ ಏನು ಅಪವಿತ್ರ ಆಗಿದೆ, ತಂದೆ ನೆನಪು ಹೊರತು ಪವಿತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಆತ್ಮ ಜೋ ಅಪವಿತ್ರ ಬನಿ ಹೇ ವ ಸಿವಾಯ್ ಯಾದಕ್ಕೆ ಪವಿತ್ರ ಬನ್ ನಹಿ ಸಕ್ತೆ. ಬಾಬಾ ಇನ್ನೇನು ಹೇಳ್ತಾರೆ ಅಂದರೆ ಆತ್ಮ ಏನು ಅಪವಿತ್ರ ಆಗಿದೆ, ಇಲ್ಲಿ ಬಾಬನ ನೆನಪಿನ ಹೊರತು ಅದು ಪವಿತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾದ್ ಮೇ ನಹಿ रहेंगे तो खाद रह जाएगी. ಬಾಬಾ ಹೇಳ್ತಾರೆ ಬಾಬನ ನೆನಪು ಮಾಡಲಿಲ್ಲ ಅಂದರೆ ಹಿಡ್ದಿರುವಂಥ ತುಕ್ಕು ಅಥವಾ ಪತಿತತನ ಹಾಗೆ ಉಳ್ಕೊಳ್ತದೆ ಅಂತಾರೆ ಬಾಬಾ. पवित्र बन नहीं सकेंगे फिर सजाई खानी पड़ेगी. सारी दुनिया की मनुष्य आत्माओं को पवित्र बन वापस जाना है. ಬಾಬಾ ಹೇಳ್ತಾರೆ ಪವಿತ್ರ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಶಿಕ್ಷೆ ತಿನ್ನಬೇಕಾಗ್ತದೆ. ಇಡೀ ಜಗತ್ತಿನ ಮನುಷ್ಯ ಆತ್ಮರು ಪವಿತ್ರ ಆಗಿ ವಾಪಸ್ ಹೋಗಬೇಕು. ಶರೀರ तो नहीं जाएगा. बाप कहते अपने को आत्मा समझना कितना मुश्किल रहता है. ಶರೀರ ಅಂತೂ ಹೋಗೋದಿಲ್ಲ. ತಂದೆ ಹೇಳ್ತಾರೆ ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ಎಷ್ಟು ಕಷ್ಟ ಅಲ್ವಾ ಅದು. ತಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳೋದು ಎಷ್ಟು ಕಷ್ಟ ಅಂತಾರೆ ಬಾಬಾ. ದಂಧೆ आदि में वो अवस्था थोड़ी ही रहती है. बाप कहते अच्छा अपने को आत्मा नहीं समझते हो तो ಶಿವ ಬಾಬಾ को याद करो. ಉದ್ಯೋಗ ವ್ಯವಹಾರ ಎಲ್ಲ ಮಾಡ್ತಾ ಆ ಅವಸ್ಥೆ ಇರುತ್ತೇನು ಅಂತ ಹೇಳ್ತಾರೆ ಬಾಬಾ. ಬಾಬಾ ಒಂದು ಮಾತು ಹೇಳ್ತಾರೆ ಒಳ್ಳೆಯದು, ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ದಿದ್ರು ಪರವಾಗಿಲ್ಲ, ಶಿವಬಾಬನಾದರೂ ನೆನಪು ಮಾಡಿ ಅಂತ. ದಂಧಾದಿ ಕರ್ತೆ ಯಹಿ ಮೇಹನತ್ ಕರೋ ಕಿ ಮೈ ಆತ್ಮ ಈ ಶರೀರ ಸೆ ಕಾಮ್ ಕರ್ತಿ ಹೂँ. ಬಾಬಾ ಹೇಳ್ತಾರೆ ಉದ್ಯೋಗ ವ್ಯವಹಾರ ಏನು ಮಾಡ್ತಾ ಇದ್ರು ಕೂಡ ಈ ಥರ ತಿಳ್ಕೊಳ್ಳಿ, ನಾನು ಈ ಶರೀರದಿಂದ ಕಾರ್ಯ ಮಾಡ್ತಾಯಿದ್ದೀನಿ, ಈ ಶರೀರದಿಂದ ಕರ್ಮ ಮಾಡ್ತಾಯಿದ್ದೀನಿ ಅಂತ. ಮೈ ಆತ್ಮ ಈ ಶಿವ ಬಾಬಾ ಕೋ ಯಾದ್ ಕರ್ತಿ ಹೂँ. ಆತ್ಮ ಈ ಪಹಲೆ ಪಹಲೆ ಪವಿತ್ರ ಥಿ और फिर ಪವಿತ್ರ ಬನ್ನ ಹೇ. ನನ್ನ ಆತ್ಮನೇ ಶಿವಬಾಬನನ್ನು ನೆನಪು ಮಾಡ್ತೇನೆ. ಆತ್ಮನೇ ಮೊದಲಿಗೆ ಪವಿತ್ರ ಇತ್ತು, ಈಗ ಪವಿತ್ರ ಆಗಬೇಕು. ಯಹ ಮೆಹನತ್ ಇಸ್ಮೇ ಬಡಿ ಜಬರ್ದಸ್ತ್ ಕಮಾಯಿ ಹೇ. ಬಾಬಾ ಹೇಳ್ತಾರೆ ಇದು ಪರಿಶ್ರಮ ಇದೆ, ಇಲ್ಲಿ ಭಾಳ ಜಬರ್ದಸ್ತ್ ಗಳಿಕೆ ಇದೆ. ಯಹ ಕಿತ್ನೆ ಭೀ ಸಾಹುಕಾರ ಹೇ, ಅರಬ್ ಖರಬ್ ಹೇ, ಪರಂತು ವಹ ಸುಖ ನಹೀ ಹೇ. ಬಾಬಾ ಹೇಳ್ತಾರೆ ಭಲೆ ಇವತ್ತು ಎಷ್ಟು ದೊಡ್ಡ ದೊಡ್ಡ ಸಾಹುಕಾರ ಇರ್ಬೋದು, ಅವ್ರ ಹತ್ರ ಅರಬ್ ಖರಬ್ ಇರ್ಬೋದು, ಆದರೆ ಆ ಸುಖ ಇಲ್ಲ ಅಂತಾರೆ ಬಾಬಾ. सबके सिर पर दुख है, बड़े बड़े राजा हैं, प्रेसिडेंट आदि आज है, कल उनको मार देते. ಬಾಬಾ ಹೇಳ್ತಾರೆ ಎಲ್ಲರ ತಲೆ ಮೇಲೆ ದುಃಖ ಇದೆ. ಇವತ್ತು ದೊಡ್ಡ ದೊಡ್ಡ ರಾಜರಿದ್ದಾರೆ, ರಾಷ್ಟ್ರಪತಿ ಅನ್ನಿಸ್ಕೊಂಡವ್ರು ಇವತ್ತಿದ್ದಾರೆ, ನಾಳೆ ಅವ್ರನ್ನ ಕೊಂದಾಕ್ಬಿಡ್ತಾರೆ ಅಂತಾರೆ ಬಾಬಾ. ವಿಲಾಯತ್ ಮೇ ಕ್ಯಾ ಕ್ಯಾ ಹೋತಾ ರಹತಾ ಹೈ, ಸಾಹುಕಾರೋ ಪರ್ ರಾಜಾओं पर तो ಮುಸೀಬತ್ ಹೈ. ವಿದೇಶದಲ್ಲೆಲ್ಲ ಏನೇನು ನಡೀತಿದೆ ಅಂತಾರೆ ಬಾಬಾ. ಸಾಹುಕಾರರ ಮೇಲೆ, ರಾಜರುಗಳ ಮೇಲೆ. ಬಾಬಾ ಹೇಳ್ತಾರೆ ಸಾಹುಕಾರರ ಮೇಲೆ, ರಾಜರುಗಳ ಮೇಲೆ ತೊಂದರೆಯ ಸುರಿಮಳೆನೇ ಇದೆ ಅಂತಾರೆ ಬಾಬಾ. यहाँ भी जो राजाएँ थे वह प्रजा बन गए हैं, राजाओं पर फिर प्रजा का राज्य हो गया है. ಬಾಬಾ ಹೇಳ್ತಿದ್ದಾರೆ ಇವತ್ತೇನು ರಾಜರುಗಳಿದ್ದರು ಅವರೆಲ್ಲ ಪ್ರಜೆಗಳಾಗ್ಬಿಟ್ಟಿದ್ದಾರೆ. ರಾಜರುಗಳ ಮೇಲೆ ಪ್ರಜೆಗಳ ರಾಜ್ಯ ನಡೀತಿದೆ ಇವತ್ತು. ಡ್ರಾಮಾ ಮೇ ಸೆ ನೂಂದ್ ಹೇ, ಪಿಚಾಡಿ ಮೇ ಹಿ ಯ ಹಾಲ್ ಹೋತಾ ಹೈ. ನಾಟಕದಲ್ಲಿ ಫಿಕ್ಸ್ ಇದೆ ಅಂತಾರೆ ಬಾಬಾ. ಕೊನೆಯ ಸಮಯದಲ್ಲಿಯೇ ಇದೆಲ್ಲ ಕತೆ ನಡೀತದೆ. ಬಹುತ್ ಹಿ ಆಪಸ್ ಮೇ ಲಡ್ತೆ रहेंगे. ತುಮ್ ಜಾನ್ತೆ ಕಲ್ಪ ಪಹಲೆ ಭಿ ಐಸೆ ಹುವಾ ತಾ. ಬಾಬಾ ಹೇಳ್ತಾರೆ ಭಾಳ ಜನ ಒಬ್ರಿಗೊಬ್ಬರು ಹೊಡೆದಾಡ್ತಾರೆ, ಜಗಳ ಮಾಡ್ತಾರೆ. ನೀವು ತಿಳ್ಕೊಂಡಿದ್ದೀರಾ ಕಲ್ಪದ ಮೊದಲು ಕೂಡ ಹೀಗೆ ಆಗಿತ್ತು. ತುಮ್ ಗುಪ್ತ ವೇಷ ಮೇ ದಿಲ್ ವ ಜಾನ್ ಸಿಕ್ವಾ ಪ್ರೇಮ್ ಸೆ ಅಪನಾ ಗವಾಯ ಹುआ राज्य लेते हो.
ಬಾಬಾ ಹೇಳ್ತಾರೆ ನೀವು ಗುಪ್ತ ವೇಷದಲ್ಲಿ ಹೃದಯ ತುಂಬಿ ಬಾಬಾ ಹೇಳ್ತಿದ್ರೆ ಸಿಕ್ಕುವ ಪ್ರೇಮದಿಂದ ತಾವು ಕಳ್ಕೊಂಡಿರೋ ರಾಜ್ಯವನ್ನು ಮತ್ತೆ ಪಡ್ಕೊಳ್ತೀರ. ತುಮಕೋ ಪಹಚಾನ್ ಮಿಲಿ ಹೇ ಹಮ್ ತೋ ಮಾಲಿಕ್ ತೇ ಸೂರ್ಯವಂಶಿ ದೇವತಾಯೇ ತೆ. ನಮಗೆ ಪರಿಚಯ ಸಿಕ್ಕಿದೆ ನಾವೇ ಸೂರ್ಯವಂಶಿ ದೇವತೆಗಳಿದ್ವಿ, ನಾವೇ ಮಾಲೀಕರಿದ್ವಿ ಅಂತ. अभी फिर वह बनने के लिए पुरुषार्थ कर रहे हो क्योंकि यहाँ तुम ಸತ್ಯನಾರಾಯಣ ಕಿ ಕಥಾ ಸುನ್ ರಹೆ ಹೋ ನ. ಬಾಬಾ ಹೇಳ್ತಾರೆ ಮತ್ತೆ ನೀವು ಆ ರೀತಿ ಆಗ್ಲಿಕ್ಕೆ ಪುರುಷಾರ್ಥ ಮಾಡ್ತಿದ್ದೀರ, ಯಾಕೆಂದರೆ ನೀವಿಲ್ಲಿ ಸತ್ಯನಾರಾಯಣನ ಕತೆ ಕೇಳ್ತಿದ್ದೀರಲ್ವ. ಬಾಪ್ ದ್ವಾರ ಹಮ್ ನರಸೆ ನಾರಾಯಣ ಕೈಸೆ ಬನೆ, ಬಾಪ್ ಆಕ ರಾಜಯೋಗ ಸಿಕ್ಲಾತೆ ಹೇ. ತಂದೆಯ ಮೂಲಕ ನಾವು ನರನಿಂದ ನಾರಾಯಣ ಹೇಗಾಗ್ತೇವೆ, ತಂದೆ ಬಂದು ರಾಜಯೋಗವನ್ನು ಕಲಿಸ್ತಾರೆ. ಭಕ್ತಿ ಮಾರ್ಗ ಮೇ ಯಾ ಕೋई ಸಿಕ್ಲಾ ನ ಸಕೆ, कोई भी मनुष्य को ಬಾಪ್ ಟೀಚರ್ ಗುರು ನಹಿ ಕಹೆಂಗೆ. ಭಕ್ತಿ ಮಾರ್ಗದಲ್ಲಿ ಇದನ್ನು ಯಾರೂ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಕೂಡ ಮನುಷ್ಯರಿಗೆ ತಂದೆ ಟೀಚರ್ ಗುರು ಅಂತ ಹೇಳೋದಿಲ್ಲ. ಭಕ್ತಿ में कितनी पुरानी कहानियाँ बैठ सुनाते हैं. अब तुम बच्चों को 21 जन्म विश्राम पाने के लिए पावन तो जरूर बनना पड़े. ಬಾಬಾ ಹೇಳ್ತಾರೆ ಭಕ್ತಿಯಲ್ಲಿ ಎಷ್ಟು ಹಳೆಯ ಕಥೆಗಳನ್ನೆಲ್ಲ ಕುತ್ಕೊಂಡು ಹೇಳ್ತಾರೆ. ಈಗ ನೀವು ಮಕ್ಕಳಿಗೆ 21 ಜನ್ಮ ವಿಶ್ರಾಂತಿ ಪಡೆಯೋದಕ್ಕೋಸ್ಕರ ಪಾವನ ಅಂತೂ ಅವಶ್ಯವಾಗಿ ಆಗಬೇಕು ತಾನೆ. बाप कहते हैं अपने को आत्मा समझो, आधा कल्प तो ड्रामा अनुसार देहाभिमानी हो रहते हो, अब देही अभिमानी बनना है. ಬಾಬಾ ಹೇಳ್ತಾರೆ ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ. ಅರ್ಧ ಕಲ್ಪ ಅಂತೂ ನಾಟಕದ ಅನುಸಾರ ದೇಹಾಭಿಮಾನಿಗಳಾಗಿದ್ವಿ, ಈಗ ದೇಹಿ ಅಭಿಮಾನಿ ಆಗಬೇಕು. ಡ್ರಾಮಾ ಅನುಸಾರ ಪುರಾಣಿ ದುನಿಯಾಕ್ಕೋ ಬದಲ್ ನಹಿ ಬನ್ನ ಹೇ. ಬಾಬಾ ಹೇಳ್ತಾರೆ ನಾಟಕದ ಅನುಸಾರ ಈಗ ಹಳೆ ಜಗತ್ತು ಬದಲಾವಣೆಯಾಗಿ ಹೊಸದಾಗಬೇಕು. ದುನಿಯಾ ತೋ ಏಕಿ ಹೇ, ಪುರಾಣಿ ದುನಿಯಾ ಸೆ ಫಿರ್ ನಹಿ ಬನೇಗಿ. ಬಾಬಾ ಹೇಳ್ತಾರೆ ಜಗತ್ತು ಒಂದೇ, ಹಳೆಯ ಜಗತ್ತಿನಿಂದ ಹೊಸದಾಗ್ತದೆ. ನೈ ದುನಿಯಾ ಮೇ ನಯಾ ಭಾರತ तो उसमें देवी देवता थे. कैपिटल भी जानते हो जमुना का कंठ था जिसको परिस्थान भी कहते थे. ಬಾಬಾ ಹೇಳ್ತಾರೆ ಹೊಸ ಜಗತ್ತಿನಲ್ಲಿ ಹೊಸ ಭಾರತ ಇತ್ತು, ಅದರಲ್ಲಿ ದೇವಿ ದೇವತೆಗಳಿದ್ದರು. ಬಾಬಾ ಹೇಳ್ತಾರೆ ರಾಜಧಾನಿ ಕೂಡ ತಿಳ್ಕೊಂಡಿದ್ದೀರಾ, ಜಮುನಾ ನದಿಯ ದಡ ಇತ್ತು, ಅದಕ್ಕೆ ಪರಿಸ್ಥಾನ್ ಅಂತಲೂ ಕೂಡ ಹೇಳ್ತಾರೆ. ವಹ ನ್ಯಾಚುರಲ್ ಬ್ಯೂಟಿ रहती है, आत्मा पवित्र बन जाती है तो पवित्र आत्मा को शरीर भी पवित्र मिलता है. ಬಾಬಾ ಹೇಳ್ತಾರಲ್ಲಿ ನ್ಯಾಚುರಲ್ ಬ್ಯೂಟಿ ಇರ್ತದೆ, ಆತ್ಮ ಪವಿತ್ರ ಆದಾಗ ಪವಿತ್ರ ಆತ್ಮಕ್ಕೆ ಶರೀರನೂ ಕೂಡ ಪವಿತ್ರವಾದದ್ದೇ ಸಿಗ್ತದೆ. ಬಾಪ್ ಕತೆ ಮಯಾಕರ್ ತುಮಕೋ ಹಸೀನ್ ಸೋ ದೇವಿ ದೇವತಾ ಬನಾತೋ. ಬಾಬಾ ಹೇಳ್ತಾರೆ ನಾನು ಬಂದು ನಿಮ್ಮನ್ನು ಬಹಳ ಸುಂದರ ದೇವಿ ದೇವತೆಗಳನ್ನಾಗಿ ಮಾಡ್ತೇನೆ. तुम बच्चे अभी जांच करते रहो कोई हमारे में अवगुण तो नहीं है. ಬಾಬಾ ಒಂದು ಮಾತು ಹೇಳ್ತಾರೆ, ನಿಮ್ಮ ಮಕ್ಕಳು ನಿಮ್ಮನ್ನು ನೀವೇ ನೋಡ್ಕೊಳ್ತಾ ಹೋಗಿ ನನ್ನಲ್ಲಿ ಯಾವುದಾದ್ರೂ ಅವಗುಣ ಇಲ್ಲ ತಾನೆ. ಯಾದ್ ಮೇ ರಹತೆ ಹೇ ಪಢಾಯಿ ಭೀ ಪढ़नी है. ನನ್ನ ಬಾಬನ ನೆನಪಲ್ಲಿರ್ತೀನ, ಶಿಕ್ಷಣನೂ ಓದಬೇಕು. ಯಹ ಹೇ ಬಹುತ್ ಬಡಿ ಪಢಾಯಿ, ಏಕ್ ಹಿ ಪಢಾಯಿ ಹೇ, ಉಸ್ ಪಢಾಯಿ ಮೇ ತೋ ಕಿತನೆ ಕಿತಾಬ್ ಆದಿ ಪಡ್ತೆ ಹೇ. ಬಾಬಾ ಹೇಳ್ತಾರೆ ಇದು ಭಾಳ ದೊಡ್ಡ ಶಿಕ್ಷಣ, ಇದು ಒಂದೇ ಶಿಕ್ಷಣವಾಗಿದೆ. ಆ ಶಿಕ್ಷಣದಲ್ಲಿ ನೋಡಿ ಎಷ್ಟೆಲ್ಲ ದೊಡ್ಡ ದೊಡ್ಡ ಪುಸ್ತಕ ಓದಬೇಕಾಗ್ತದೆ. ಯ ಪಢಾಯಿ ಹೇ ಊಂಚತೆ ಊಂಚ್ ಪಢಾನೆ ವಾಲಾ ಭೀ ಹೇ ಊಂಚತೆ ಊಂಚ್ ಬಾಬಾ. ಬಾಬಾ ಹೇಳ್ತಾರೆ ಶಿಕ್ಷಣನೂ ಶ್ರೇಷ್ಠ, ಅತಿ ಶ್ರೇಷ್ಠ. ಇಲ್ಲಿ ಓದಿಸುವಂಥವರು ಕೂಡ ಶ್ರೇಷ್ಠ, ಅತಿ ಶ್ರೇಷ್ಠ. ಐಸೆ ನೈ ಕಿ ಶಿವಬಾಬಾ ಕೋ ಇಸ್ ದುನಿಯಾ ಕಾ ಮಾಲಿಕ್ ಹೇ. ಈ ರೀತಿ ಅಲ್ಲ, ಶಿವಬಾಬಾ ಏನಾದರೂ ಈ ಜಗತ್ತಿಗೆ ಮಾಲೀಕರ, ವಿಶ್ವಕ್ಕೆ ಮಾಲಿಕ್ ತೋ ತುಮ್ ಬಂತೆ ಹೋ ನಾ. ಕಿತ್ನಿ ನೈ ನೈ ಗುಯ್ಯ ಬಾತೆ ತುಮಕೋ ಸುನಾತೆ ರಹತೆ ಹೇ. ವಿಶ್ವದ ಮಾಲೀಕ ಅಂತೂ ನೀವು ಆಗ್ತಿರಲ್ವ. ಹೀಗೆ ಹೊಸ ಹೊಸ ರಹಸ್ಯಯುಕ್ತವಾದ ಮಾತುಗಳನ್ನು ಬಾಬಾ ನಾವು ಮಕ್ಕಳಿಗೆ ಹೇಳ್ತಾ ಹೋಗ್ತಾರೆ. ಮನುಷ್ಯ ಸಮಸ್ತೆ ಪರಮಾತ್ಮ ಸೃಷ್ಟಿ ಕಾ ಮಾಲಿಕ್ ಹೇ. ಬಾಪ್ ಸಮझाते मीठे मीठे बच्चों मैं सृष्टि का मालिक नहीं हूँ. ಬಾಬಾ ಹೇಳ್ತಾರೆ ಮನುಷ್ಯರು ತಿಳ್ಕೊಳ್ತಾರೆ ಶಿವಬಾಬಾ ಸೃಷ್ಟಿಯ ಮಾಲೀಕ ಅಂತ, ಆದರೆ ಬಾಬಾ ಹೇಳ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ಸೃಷ್ಟಿಗೆ ಮಾಲೀಕನಲ್ಲ. ತುಮ್ ಮಾಲೀಕ್ ಬಂತೆ ಹೋ ಅವ್ರ ಫಿರ್ ರಾಜ್ಯ ಗವಾತೆ ಹೋ. ಬಾಬಾ ಹೇಳ್ತಾರೆ ನೀವು ಮಾಲೀಕರಾಗ್ತೀರಾ ಮತ್ತೆ ಆ ರಾಜ್ಯ ಕಳ್ಕೊಂಡ್ಬಿಡ್ತೀರಾ. ಫಿರ್ ಬಾಪ್ ಆಕರ್ ವಿಶ್ವ ಕಾ ಮಾಲಿಕ್ ಬನಾತೆ ಹೇ. ವಿಶ್ವ ಇಸ್ಕೋ ಹಿ ಕಹಾ ಜಾತಾ ಹೇ. ಮತ್ತೆ ನೀವು ಬಂದು ವಿಶ್ವದ ಮಾಲೀಕರಾಗ್ತೀರಾ, ಇದಕ್ಕೇ ವಿಶ್ವ ಅಂತ ಹೇಳಲಾಗ್ತದೆ. ಮೂಲವತನ ವ ಸೂಕ್ಷ್ಮವತನ ಕಿ ಬಾತ್ ನಹಿ. ಇಲ್ಲಿ ಬಾಬಾ ಮೂಲವತನ ಅಥವಾ ಸೂಕ್ಷ್ಮವತನದ ಮಾತು ಹೇಳ್ತಾ ಇಲ್ಲ. ಮೂಲವತನ ಸೆ ತುಮ್ ಯಹಾ ಆಕರ್ 84 ಜನ್ಮೋं ಕಾ ಚಕ್ರ ಲಗಾತೆ ಹೋ. ಬಾಬಾ ಹೇಳ್ತಾರೆ ಮೂಲವತನದಿಂದ ಇಲ್ಲಿಗೆ ಬಂದು ನೀವು 84 ಜನ್ಮಗಳ ಒಂದು ಚಕ್ರವನ್ನು ಹಾಕ್ತೀರಾ. फिर बाप को आना पड़ता है. अभी फिर तुमको पुरुषार्थ कराता हूँ वह प्रारब्ध पाने के लिए जो तुमने गंवाई है. ಶಿವಬಾಬಾ ಹೇಳ್ತಾರೆ
ಈಗ ನಿಮಗೆ ನಾನು ಪುರುಷಾರ್ಥ ಮಾಡಿಸ್ತೇನೆ, ಆ ಪ್ರಾರಬ್ಧವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಏನು ನೀವು ಕಳ್ಕೊಂಡಿದ್ದೀರೋ ಅಂತಾರೆ ಬಾಬಾ. ಹಾರ್ ಅವ್ರ ಜೀತ್ ಕಾ ಖೇಲ್ ಹೈ ನ, ಇದು ಸೋಲು ಗೆಲುವಿನ ಆಟ ಅಲ್ವಾ. ये रावण राज्य खलास होना है, बाप कितना सहज ರೀತಿ समझाते. ಈ ರಾವಣ ರಾಜ್ಯ ಇನ್ನೇನು ಸಮಾಪ್ತಿ ಆಗ್ತದೆ, ಬಾಬಾ ಎಷ್ಟು ಸರಳವಾಗಿ ಸಹಜವಾಗಿ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಬಾಪ್ ಖುದ್ ಬೈಟ್ ಪಡಾತೆ ಹೇ, ವहाँ तो ಮನುಷ್ಯ ಮನುಷ್ಯಕ್ಕೋ ಪಡಾತೆ. ಇಲ್ಲಿ ಸ್ವಯಂ ಪರಮಾತ್ಮ ಸುಪ್ರೀಂ ಟೀಚರ್ ಆಗಿ ನಾವು ಮಕ್ಕಳಿಗೆ ಓದಿಸಿದ್ರೆ, ಅಲ್ಲಿ ಮನುಷ್ಯರು ಮನುಷ್ಯರಿಗೆ ಓದಿಸ್ತಾರೆ. ಹೋ ತುಮ್ ಭಿ ಮನುಷ್ಯ ಪರಂತು ಬಾಪ್ ತುಮ್ ಆತ್ಮೋಂಕೋ ಬೈಟ್ ಪಡಾತೆ ಹೇ. ಹಾಗೆ ನೋಡಿದ್ರೆ ನೀವು ಮನುಷ್ಯರೇ, ಆದರೆ ತಂದೆ ನೀವು ಆತ್ಮಗಳಿಗೆ ಕೂತ್ಕೊಂಡು ಓದಿಸ್ತಾರೆ. ಪಡಾಯಿಕೆ ಸಂಸ್ಕಾರ ಆತ್ಮ ಮೇ ಹಿ ರಹತೆ ಹೈ, ಶಿಕ್ಷಣದ ಸಂಸ್ಕಾರ ಆತ್ಮದಲ್ಲಿಯೇ ಇರ್ತದೆ. ಅಭಿ ತುಮ್ ಬಹುತ್ ನಾಲೆಜ್ಫುಲ್ ಹೋ, ಸಬ್ ಹೇ ಭಕ್ತಿ ಕಿ ನಾಲೆಜ್. ಬಾಬಾ ಹೇಳ್ತಾರೆ ನೀವು ಭಾಳ ನಾಲೆಜ್ಫುಲ್ ಆಗಿದ್ದೀರಾ, ಅವರೆಲ್ಲ ಭಕ್ತಿಯ ನಾಲೆಜ್ ಉಳ್ಳಂಥವರು. ಕಮಾಯಿಕೆ ಲಿಯೇ ಹಿ ನಾಲೆಜ್. ಬಾಬಾ ಹೇಳ್ತಾರೆ ಅಲ್ಲಿ ಗಳಿಸೋದಕ್ಕೋಸ್ಕರನೇ ಜ್ಞಾನ. ಶಾಸ್ತ್ರೋं की भी नॉलेज है, यह है रूहानी नॉलेज. तुम्हारी रूह को रूहानी बाप बैठ ನಾಲೆಜ್ ಸುನಾತೆ ಹೇ. ಬಾಬಾ ಹೇಳ್ತಾರಲ್ಲಿ ಶಾಸ್ತ್ರದ್ದು ಜ್ಞಾನ ಇದೆ, ಆದರೆ ಇದು ಆತ್ಮಿಕ ಜ್ಞಾನ. ನಾವು ಆತ್ಮಕ್ಕೆ ಆತ್ಮಿಕ ತಂದೆ ಕೂತ್ಕೊಂಡು ಕೊಡುವಂಥ ಜ್ಞಾನ. ಶಿವಬಾಬಾ ಇಲ್ಲಿ ಜ್ಞಾನ ಹೇಳ್ತಾರೆ ನಮಗೆ. 5000 ವರ್ಷ ಪಹಲೆ भी तुमने सुनी थी, सारे मनुष्य सृष्टि भर में ऐसे कभी कोई पढ़ाता नहीं होगा. ಬಾಬಾ ಹೇಳ್ತಾರೆ 5000 ವರ್ಷದ ಮೊದಲು ಕೂಡ ನೀವು ಕೇಳಿದ್ರಿ ತಾನೆ, ಇಡೀ ಮನುಷ್ಯ ಸೃಷ್ಟಿಯಲ್ಲಿ ಈ ರೀತಿ ಯಾರೂ ಕೂಡ ಓದಿಸ್ಲಿಕ್ಕಿಲ್ಲ. ಕಿಸ್ಕೋ ಭಿ ಪತಾ ನಹಿ ಈಶ್ವರ್ ಕೈಸೆ ಪಡಾತೆ. ಬಾಬಾ ಹೇಳ್ತಾರೆ ಯಾರಿಗೂ ಗೊತ್ತಿಲ್ಲ ಈಶ್ವರ ಹೇಗೆ ಓದಿಸ್ತಾನೆ ಅಂತ. ತುಮ್ ಬಚ್ಚಿ ಜಾನ್ತೆ ಹೋ ಅಭಿ ಇಸ್ ಪಢಾಯಿ ಸೆ ಕಿಂಗ್ಡಮ್ ಸ್ಥಾಪನೆ ಹೋ ರಹಿ ಹೈ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ಈ ಶಿಕ್ಷಣದಿಂದ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಜೋ ಅಚ್ಚಿ ರೀತಿ ಪढ़ते और श्रीमत पर चलते हैं वह हाईएस्ट बनते हैं, और जो बाप की जाए निंदा कराते हैं. ಬಾಬಾ ಹೇಳ್ತಾರೆ ಏನಂತ, ಯಾರು ಒಳ್ಳೆ ರೀತಿ ಓದಿ ಶ್ರೀಮತದಾಗ ನಡೀತಾರೋ ಅವ್ರು ಹೈಯೆಸ್ಟ್ ಆಗ್ತಾರೆ. ಮತ್ತು ಯಾರು ಹೋಗಿ ತಂದೆಯ ನಿಂದನೆ ಮಾಡಿಸ್ತಾರೆ, ಹಾತ್ ಚೋಡ್ ಜಾತೆ ಹೇ, ಅವ್ರು ಬಾಬನ ಬಿಟ್ಟು ಹೋಗಿ ಪ್ರಜಾ ಮೇ ಬಹುತ್ ಕಮ್ ಪದ ಪಾತೆ, ಅವರು ಪ್ರಜೆಗಳಲ್ಲಿ ಭಾಳ ಕಡಿಮೆ ಪದವಿ ತಗೊಳ್ತಾರೆ. ಬಾಪ್ तो एक ही पढ़ाई पढ़ाते हैं, जो अच्छी ರೀತಿ ಪಡ್ತೆ और ಶ್ರೀಮತ್ पर चलते वह हाईएस्ट बनते हैं. ಬಾಬಾ ಹೇಳ್ತಾರೆ ಯಾರು ಚೆನ್ನಾಗಿ ಓದ್ತಾರೆ, ಶ್ರೀಮತದಂಗೆ ನಡೀತಾರೆ, ಅವರು ಶ್ರೇಷ್ಠ ಆಗ್ತಾರೆ. और जो बाप की जाए निंदा कराते हैं, हाथ छोड़ जाते हैं, वह प्रजा में बहुत कम पद पाते हैं. ಯಾರು ಬಾಬನ ನಿಂದನೆ ಮಾಡಿಸಿ ಬಾಬನ ಕೈ ಬಿಟ್ಟು ಹೋಗ್ತಾರಲ್ವ, ಅವರು ಕಡಿಮೆ ಪದವಿ ಪಡ್ಕೊಳ್ತಾರೆ. ಪ್ರಜೆಗಳಲ್ಲಿಯೂ ಭಾಳ ಕಡಿಮೆ ಅಂತಾರೆ ಬಾಬಾ. ಬಾಪ್ ತೋ ಏಕ್ ಹಿ ಪಢಾಯಿ ಪಡಾತೆ, ಪಢಾಯಿ ಮೇ ಕಿತ್ನಿ ಮಾರ್ಜಿನ್ ಹೈ. ಬಾಬಾ ಒಂದೇ ಶಿಕ್ಷಣ ಓದಿಸ್ತಾರೆ, ಶಿಕ್ಷಣದಲ್ಲಿ ಎಷ್ಟು ಮಾರ್ಜಿನ್ ಇದೆ. ಡಿ ಟಿ ಕಿಂಗ್ಡಮ್ ಥೀನಾ, एक ही बाप है जो यहाँ आकर किंगडम ಸ್ಥಾಪನ करते हैं. ಬಾಬಾ ಹೇಳ್ತಾರೆ ದೈವಿ ರಾಜಧಾನಿ ಇತ್ತು ತಾನೆ, ಒಬ್ಬರೇ ತಂದೆ ಇಲ್ಲಿಗೆ ಬಂದು ರಾಜಧಾನಿ ಸ್ಥಾಪನೆ ಮಾಡ್ತಾರೆ. ಬಾಕಿಯ ಸಹ ವಿನಾಶ ಹೋ ಜಾನಾ ಹೈ. ಬಾಪ್ ಕಾತೆ ಬಚ್ಚೆ ಅಬ್ ಜಲ್ದಿ ತಯಾರಿ ಕರೋ. ಬಾಬಾ ಹೇಳ್ತಾರೆ ಇನ್ನೆಲ್ಲ ವಿನಾಶ ಆಗಿಬಿಡ್ತದೆ, ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ಈಗ ಬೇಗ ಬೇಗ ತಯಾರಿ ಮಾಡ್ಕೊಳ್ಳಿ. ಗಫಲತ್ ಮೇ ಟೈಮ್ ವೇಸ್ಟ್ ನೈ ಕರೋ, ಯಾದ್ ನೈ ಕರ್ತೆ ತೋ ಮೋಸ್ಟ್ ವ್ಯಾಲ್ಯೂಬಲ್ ಟೈಮ್ ನುಕ್ಸಾನ್ ಹೋತಾ ಹೈ. ತಪ್ಪಿನಲ್ಲಿ ನಿಮ್ಮ ಸಮಯ ಹಾಳು ಮಾಡಬೇಡಿ ಅಂತಾರೆ ಬಾಬಾ. ಅಂದರೆ ತಪ್ಪು ಮಾಡೋದ್ರಲ್ಲಿ ನಿಮ್ಮ ಸಮಯ ಹಾಳು ಮಾಡ್ಕೋಬೇಡಿ. ನೆನ್ಪು ಮಾಡದಿದ್ದರೆ ಬಹಳ ಬೆಲೆ ಬಾಳುವಂಥ ಸಮಯ ಹಾಳು ಮಾಡ್ಕೊಳ್ತೀರ. ಶರೀರ ನಿರ್ವಾರ್ಥ ದಂದಾದಿ ಬಲ್ಕರು ಫಿರ್ ಬಿ 10 ಕಾರ್ಡೆ ದಿಲ್ ಯಾರ್ಡೆ. ಬಾಬಾ ಹೇಳ್ತಾರೆ ಉದ್ಯೋಗಕ್ಕೋಸ್ಕರ ಅಂದರೆ ಏನು ಹೇಳ್ತಾರೆ, ಶರೀರ ನಿರ್ವಹಣೆಗೋಸ್ಕರ ಭಲೆ ಕರ್ಮ ಮಾಡಿ. ಬಾಬಾ ಹೇಳ್ತಾರೆ ಕೈ ಕೆಲಸ ಮಾಡ್ತಾ ಇರಬೇಕು, ಬುದ್ಧಿ ತಂದೆಯನ್ನು ನೆನ್ಪು ಮಾಡ್ತಾ ಇರಬೇಕು. ಬಾಪ್ ಕತೆ ಮುಜೆ ಯಾದ್ ಕರೋ ತೋ ರಾಜಾಯಿ ತುಮಕೋ ಮಿಲ್ ಜಾಯ್. ತಂದೆ ಹೇಳ್ತಾರೆ ನನ್ನ ನೆನ್ಪು ಮಾಡಿ ನಿಮಗೆ ರಾಜ್ಯ ಸಿಗ್ತದೆ. ಖುದಾ ದೋಸ್ತ್ ಕಿ ಕಹಾನಿ ಭಿ ಸುನಿ ಹೇ ನ, ಅಲ್ಲಾ ಅವಲ್ ದಿನ ಕಾ ಭಿ ನಾಟಕ ದಿಖಾತೆ ಹೇ ನ. ಬಾಬಾ ಹೇಳ್ತಾರೆ ಖುದಾ ದೋಸ್ತನ ಕತೆ ಕೇಳಿದಿರಲ್ವಾ, ಅಲ್ಲಾ ಅವಲ್ ದಿನ ನಾಟಕನೂ ತೋರಿಸ್ತಾರೆ ತಾನೆ. ठका करने से खजाना निकल आया, अभी तुम बच्चे जानते हो अल्लाह तुमको ठका करने से क्या बनाते हैं. ಬಾಬಾ ಹೇಳ್ತಿದ್ದಾರೆ ಅಲ್ಲೊಂದು ಕೋಲನ್ನು ಹಿಂಗೆ ತೋರಿಸ್ಬಿಡ್ತಾರೆ, ಅದು ಟಕ್ ಅನ್ನೋದರಿಂದ ಖಜಾನೆ ಸಿಕ್ಬಿಡ್ತದೆ, ಅಂದರೆ ಖಜಾನೆ ಬಂದುಬಿಡ್ತು ಅಲ್ಲಿ ಅಂತ. ಹಾಗೆ ನೀವು ಮಕ್ಕಳು ಕೂಡ ತಿಳ್ಕೊಂಡಿದ್ದೀರಾ, ಅಲ್ಲ ಅಂದರೆ ಪರಮಾತ್ಮ ನಮಗೆ ಒಂದು ಜಾದು ಮಾಡೋದ್ರಿಂದ ಏನಿದ್ದವ್ರು ಏನಾಗ್ತೀರಾ, झट दिव्य दृष्टि से वैकुंठ चले जाते हो. पट ಅಂತ ಬಾಬಾ ಹೇಳ್ತಾರೆ ದಿವ್ಯ ದೃಷ್ಟಿಯಿಂದ ವೈಕುಂಠಕ್ಕೆ ಹೋಗಿಬಿಡ್ತೀರಾ. आगे बच्चियाँ आपस में मिलकर बैठती थी, फिर आप ही चली जाती थी ध्यान में.
ಮೊದಲೆಲ್ಲ ಅಕ್ಕಂದ್ರೆ ಒಬ್ರಿಗೊಬ್ರು ಕೂತ್ಕೊಳ್ತಿದ್ರು, ತಾವೇ ಹೋಗ್ಬಿಡ್ತಿದ್ರು ಧ್ಯಾನದಲ್ಲಿ. ಫಿರ್ ಜಾದೂ ಕಾ ದೇತೆ ತೆ ತೋ ಬಂದ್ ಕರ್ ದಿಯಾ. ಆವಾಗ ನೋಡಿದವರೆಲ್ಲ ಇದು ಏನೋ ಜಾದೂ ನಡೀತದೆ ಇಲ್ಲಿ ಅಂದ್ಕೊಂಡ್ರು. ಅದಕ್ಕೆ ಬಾಬಾ ಇದನ್ನೆಲ್ಲ ಬಂದ್ ಮಾಡಿಸ್ಬಿಟ್ರು. तो ये सब बातें हैं इस समय की. हातिम ताई की भी कहानी है. ಇದೆಲ್ಲ ಮಾತು ಈ ಸಮಯದ್ದು ಅಂತಾರೆ ಬಾಬಾ. ಹಾತಿಮ್ ತಾಯಿದು ಕತೆ ಇದೆ. ಮುಹ್ಲರ ಮುಖ ಮೇ ಡಾಲ್ತೆ ತೆ ತೋ ಮಾಯಾ ಗುಮ್ ಹೋ ಜಾತಿ. ಅವಳು ಬಾಯಲ್ಲಿ ನಾಣ್ಯ ಹಾಕ್ಕೊಳ್ತಿದ್ಲು, ಬಾಬಾ ಹೇಳ್ತಾರೆ ಮಾಯ ಆಗಿಬಿಡ್ತಿತ್ತು. ಮೂಲ್ಹರ ನಿಕಾಲ್ನೆ ಸೆ ಮಾಯಾ ಆ ಜಾತಿತ್ತು. ರಹಸ್ಯ ತೋ ಕೊಯ್ ಸಮಜ್ ನ ಸಕೆ. ಆ ನಾಣ್ಯ ತೆಗೆದುಬಿಟ್ರೆ ಮಾಯೆ ಬಂದುಬಿಡ್ತಿತ್ತು. ಇದು ರಹಸ್ಯವನ್ನು ಯಾರೂ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತಾರೆ बाप कहते बच्चे मुख में मुहलरा डाल दो, तुम शांति के सागर हो. आत्मा शांति में अपने स्वधर में रहती है. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಕೂಡ ಬಾಯಲ್ಲಿ ನಾಣ್ಯವನ್ನು ಹಾಕ್ಕೊಳ್ಳಿ. ನೀವು ಶಾಂತಿಯ ಸಾಗರ ಆಗಿದ್ದೀರಾ. ಆತ್ಮ ಶಾಂತಿಯಲ್ಲಿ ತನ್ನ ಸ್ವಧರ್ಮದಲ್ಲಿ ಇರ್ತದೆ. ಸತ್ಯುಗ ಮೇ ಬಿ ಜಾನ್ತೆ ಕಿ ಹಮ್ ಆತ್ಮ ಹೇ. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲೂ ತಿಳ್ಕೊಂಡಿದ್ದೇವೆ ನಾವೆಲ್ಲ ಆತ್ಮ ಅಂತ. ಬಾಕಿ ಪರಮಾತ್ಮ ಬಾಪ್ಕೋ ಕೊಯ್ ಬಿ ನೈ ಜಾನ್ತೆ. ಕೊಯ್ ಬಿ ಇನ್ನು ಪರಮಾತ್ಮ ತಂದೆಯನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ. ಕಬಿ ಬಿ ಕೊಯ್ ಪೂಛೆ ಬೋಲೋ ವಹ ವಿಕಾರ ಕಾ ನಾಮ್ ನೈ. ಯಾರಾದರೂ ಕೇಳಿದರೆ ಹೇಳಿ, ಅಲ್ಲಿ ವಿಕಾರದ ಹೆಸರೇ ಇರಲ್ಲ. ಹೈ ಹಿ ವೈಸ್ಲೆಸ್ ವರ್ಲ್ಡ್, 5 ವಿಕಾರ ವಹ ಹೋತಿ ನೈ. ಅದಿರೋದೇ ನಿರ್ವಿಕಾರಿ ಜಗತ್ತು. ಬಾಬಾ ಹೇಳ್ತಾರೆ 5 ವಿಕಾರ ಅನ್ನೋದು ಅಲ್ಲಿರೋದೇ ಇಲ್ಲ. ದೇಹ ಅಭಿಮಾನ್ ಹಿ ನಹಿ. ಮಾಯಕ್ಕೆ ರಾಜ್ಯ ಮೇ ದೇಹ ಅಭಿಮಾನಿ ಬಂತೆ ಹೇ ವಹ ಹೋತಿ ಹೇ ಮೋಹಜಿತ್. ಬಾಬಾ ಹೇಳ್ತಾರೆ ದೇಹಾಭಿಮಾನನೇ ಇಲ್ಲ. ಮಾಯ ರಾಜ್ಯದಲ್ಲಿ ದೇಹಾಭಿಮಾನಿಗಳಾಗ್ತಾರೆ. ಅಲ್ಲೆಲ್ಲ ಬಾಬಾ ಹೇಳ್ತಾರೆ ಮೋಹಜಿತ್. ಇಸ್ ಪುರಾಣಿ ದುನಿಯಾ ಸೆ ನಷ್ಟ ಮೋಹ ಹೋನ ಹೈ. ಈ ಹಳೆಯ ಜಗತ್ತಿನಿಂದ ನಷ್ಟ ಮೋಹ ಆಗಬೇಕು ಅಂತಾರೆ ಬಾಬಾ. ವೈರಾಗ್ಯ ತೋ ಉನ್ಕೋ ಆತಾ ಹೇ ಜೋ ಘರ್ ಬಾರ್ ಚೋಡ್ತೆ ಹೇ. ವೈರಾಗ್ಯ ಯಾರಿಗೆ ಬರ್ತದೆ ಅಂದರೆ ಯಾರು ಮನೆಯೆಲ್ಲ ಬಿಟ್ಟಿರ್ತಾರೆ. ತುಮಕೋ ತೋ ಘರ್ ಬಾರ್ ನೈ ಚೋಡ್ನಾ ಹೇ. ಬಾಪ್ ಕಿ ಯಾದ್ ಮೇ ರಹತೆ ಯೇ ಪುರಾಣ ಶರೀರ್ ಚೋಡ್ಕರ್ ಜಾನಾ ಹೇ. ಬಾಬಾ ಹೇಳ್ತಾರೆ ನೀವಂತೂ ಇಲ್ಲಿ ಮನೆಯನ್ನೆಲ್ಲ ಬಿಡೋದಲ್ಲ, ತಂದೆ ನೆನಪಿನಲ್ಲಿರ್ತೀರಿ ಅಂದಾಗ ಹಳೆ ಶರೀರವನ್ನು ಬಿಟ್ಟು ಹೋಗಬೇಕು. ಸಬ್ಕಾ ಹಿಸಾಬ್ ಕಿತಾಬ್ ಚುಕ್ತ ಹೋನಾ ಹೇ ಫಿರ್ ಚಲೆ ಜಾಯಂಗೆ ಘರ್. ಬಾಬಾ ಹೇಳ್ತಾರೆ ಎಲ್ಲ ಲೆಕ್ಕಾಚಾರ ಚುಕ್ತ ಮಾಡ್ಕೊಳ್ಬೇಕು, ನಂತರ ಹೋಗ್ತೀರಿ ಮನೆಗೆ. ಯಾ ಕಲ್ಪ ಕಲ್ಪ ಹೋತಾ ಹೇ. ತುಮಾರಿ ಬುದ್ಧಿ ಅಭಿ ದೂರ್ ದೂರ್ ऊपर ಜಾತಿ ಹೇ. ಓ ಲೋಗ್ ದೇಖ್ತೆ ಕಹಾ ತಕ್ ಸಾಗರ್ ಹೇ. ಬಾಬಾ ಹೇಳ್ತಾರೆ ಇದು ಕಲ್ಪ ಕಲ್ಪಕ್ಕೂ ನಡೀತದೆ. ನಿಮ್ಮ ಬುದ್ಧಿ ಈಗ ದೂರ ದೂರ ಹೋಗ್ತದೆ ಮೇಲ್ಗಡೆ. ಅವ್ರು ನೋಡ್ತಾರೆ ಎಲ್ಲಿವರೆಗೆ ಸಾಗರ ಇದೆ ಅಂತ. ಸೂರ್ಯ ಚಾಂದ ಮೇ ಕ್ಯಾ ಹೇ. ಸೂರ್ಯ ಚಂದ್ರನಲ್ಲಿ ಏನಿದೆ ಅಂತ ಹುಡುಕ್ತಾರೆ. ಆಗೆ ಸಮಸ್ತೆ ಯ ದೇವತಾಯೇ ಹೇ. ತುಮ್ ಕಾತೆ ಯ ತೋ ಮಾಂಡವೆ ಕಿ ಬತ್ತಿಯಾ ಹೇ. ಬಾಬಾ ಹೇಳ್ತಾರೆ ಮೊದಲೆಲ್ಲ ತಿಳ್ಕೊಂಡಿದ್ವಿ ನಾವು ಕೂಡ ಈ ಸೂರ್ಯ ಚಂದ್ರ ನಕ್ಷತ್ರಗಳು ಇವರೆಲ್ಲ ದೇವತೆಗಳು ಅಂತ. ಈಗ ನಮಗೆ ಗೊತ್ತಾಯಿತು ಈ ಒಂದು ಮಂಟಪಕ್ಕೆ ಅಂದರೆ ಈ ಸ್ಟೇಜಿಗೆ ಅವೆಲ್ಲ ಬೆಳಕು ಕೊಡಲಿಕ್ಕೆ ಬತ್ತಿಗಳು ಅಂತ. ಯಹಾ ಖೇಲ್ ಹೋತಾ ಹೇ ತೋ ಯಾ ಬತ್ತಿಯಾ ಬಿ ಯಾ ಹೇ. ಇಲ್ಲೊಂದು ಆಟ ನಡೀತದೆ ಅಂದಾಗ ಬೆಳಕು ಬೇಕು ತಾನೆ. ಹಾಗೆ ಇವೆಲ್ಲ ಒಂದು ಈ ಸೃಷ್ಟಿ ಎಂಬ ಮಂಟಪಕ್ಕೆ ಬಾಬಾ ಹೇಳ್ತಾರೆ ಇವೆಲ್ಲ ಬೆಳಕು ಕೊಡಲಿಕ್ಕೆ. ಮೂಲವತನ್ ಸೂಕ್ಷ್ಮತನ್ ಮೇ ಹೋತಿ ನಹಿ ವಾ ಖೇಲ್ ಹಿ ನಹಿ. ಬಾಬಾ ಹೇಳ್ತಾರೆ ಸೂಕ್ಷ್ಮತನ ಮೂಲವತನದಲ್ಲಿ ಇದು ಯಾವುದೂ ಇರೋದಿಲ್ಲ, ಯಾಕಂದ್ರೆ ಅಲ್ಲಿ ಆಟನೂ ನಡೆಯೋದಿಲ್ಲ. ಈ ಅನಾದಿ ಖೇಲ್ ಚಲಾ ಆತಾ ಹೇ. ಅನಾದಿಯಾಗಿರುವಂಥ ಆಟ ನಡೀತಾ ಬರ್ತದೆ. ಚಕ್ರ ಫಿರ್ತಾ ರಹತಾ ಹೇ ಪ್ರಳಯ ಹೋತಿ ನಹಿ. ಚಕ್ರ ತಿರುಗ್ತಾನೆ ಇರ್ತದೆ. ಬಾಬಾ ಹೇಳ್ತಾರೆ ಪ್ರಳಯ ಅಂತೂ ಆಗೋದಿಲ್ಲ. भारत को अविनाशी खंड, भारत तो अविनाशी खंड है, इसमें मनुष्य रहते ही हैं, जलमय होती नहीं. ಬಾಬಾ ಒಂದು ಮಾತು ಹೇಳ್ತಾರೆ, ಭಾರತ ಅಂತೂ ಅವಿನಾಶಿ ಖಂಡ, ಇದರಲ್ಲಿ ಮನುಷ್ಯರಿದ್ದೇ ಇರ್ತಾರೆ, ಜಲಮಯ ಆಗೋದಿಲ್ಲ. ಪಶು ಪಕ್ಷಿ ಆದಿ ಜೋ ಬಿ ಹೇ ಸಬ್ ಹೋಂಗೆ. ಪಶು ಪಕ್ಷಿ ಏನೆಲ್ಲ ಇರ್ತಾವಲ್ಲ ಅದೆಲ್ಲ ಇರ್ತದೆ ಅಂತಾರೆ ಬಾಬಾ. ಬಾಕಿ ಜೋ ಬಿ ಖಂಡ ಹೇ ವ ಸತ್ಯುಗ ತ್ರೇತಾಮೇ ರಹತೇನೆ. ಇನ್ನು ಉಳಿದ ಖಂಡಗಳೇನಿದಾವಲ್ಲ ಭಾರತವನ್ನು ಬಿಟ್ಟು ಅದು ಯಾವುದು ಸತ್ಯುಗದಲ್ಲಿ ಇರಲ್ಲ ಅಂತಾರೆ ಬಾಬಾ, ತ್ರೇತಾದಲ್ಲೂ ಇರಲ್ಲ. ತುಮ್ನೆ ಜೋ ಕುಚ್ ದಿವ್ಯ ದೃಷ್ಟಿ ಸೆ ದೇಖಾ ಹೇ ವ ಫಿರ್ ಪ್ರಾಕ್ಟಿಕಲ್ ಮೇ ದೇಖೇಂಗೆ. ಬಾಬಾ ಹೇಳ್ತಾರೆ ನೀವು ಏನೆಲ್ಲ ದಿವ್ಯ ದೃಷ್ಟಿಯಿಂದ ನೋಡಿದ್ದೀರಲ್ವ ಅದೆಲ್ಲ ಪ್ರಾಕ್ಟಿಕಲ್ದಲ್ಲಿ ನೋಡ್ತೀರಾ. ಪ್ರಾಕ್ಟಿಕಲ್ ಮೇ ತುಮ್ ವೈಕುಂಠ ಮೇ ಜಾಕರ್ ರಾಜ್ಯ ಕರೆಂಗೆ. ಪ್ರಾಕ್ಟಿಕಲ್ದಲ್ಲಿ ನೀವು ವೈಕುಂಠಕ್ಕೆ ಹೋಗಿ ರಾಜ್ಯ ಆಳ್ತೀರಾ. ಜಿಸ್ಕೆ ಲಿಯೇ ಪುರುಷಾರ್ಥ ಕರ್ತೆ ರಹತೆ ಹೋ ಫಿರ್ ಬಿ ಬಾಪ್ ಕಹತೆ ಯಾದ್ ಕಿ ಬಡಿ ಮೆಹನತ್. ಅದಕ್ಕೋಸ್ಕರ ನೀವು ಪುರುಷಾರ್ಥ ಮಾಡ್ತಾ ಇದ್ದೀರಾ, ಆದರೂ ಕೂಡ ಬಾಬಾ ಹೇಳ್ತಾರೆ ನೆನಪು ಭಾಳ ಪರಿಶ್ರಮ. ಬಾಬಾ ನೆನಪು ಮಾಡುವಂಥದ್ದೇನಿದೆಯಲ್ಲ ಅಲ್ಲಿ ಪರಿಶ್ರಮ ಇದೆ. ಮಾಯಾ ಯಾದ್ ಕರ್ನೆ ನೈ ದೇತಿ ಹೇ, ಬಹುತ್ ಪ್ಯಾರ್ ಸೆ ಬಾಪ್ ಕೋ ಯಾದ್ ಕರ್ನೆ. ಬಾಬಾ ಹೇಳ್ತಾರೆ ಮಾಯೆ ನೆನಪು ಮಾಡಲಿಕ್ಕೆ ಬಿಡೋದಿಲ್ಲ, ಭಾಳ ಪ್ರೀತಿಯಿಂದ ತಂದೆ ನೆನಪು ಮಾಡಬೇಕು. ಅಜ್ಞಾನ ಕಾಲ್ ಮೇ ಬಿ ಪ್ಯಾರ್ ಸೆ ಬಾಪ್ ಕಿ ಮಹಿಮಾ ಕರ್ತೆ ಹೇ.
ಹಮಾರಾ ಫಲಾನ ಐಸಾ ತಾ ಫಲಾನೆ ಮರ್ತಬೆ ವಾಲಾ ತಾ. ಬಾಬಾ ಹೇಳ್ತಾರೆ ಅಜ್ಞಾನ ಕಾಲದಲ್ಲಿಯೂ ಕೂಡ ಪ್ರೀತಿಯಿಂದ ಅಪ್ಪನ ಮಹಿಮೆ ಮಾಡ್ತಾ ಇದ್ವಿ ತಾನೆ. ನಮ್ಮ ತಂದೆ ಹೀಗಿದ್ದರು, ಇಷ್ಟೆಲ್ಲ ಆಸ್ತಿವಂತರಿದ್ದರು. ಅಭಿ ತುಮಾರಿ ಬುದ್ಧಿ ಮೇ ಸಾರಿ ಸೃಷ್ಟಿ ಚಕ್ರ ಬೈಟಾ ಹುವಾ ಹೈ. ಈಗಂತೂ ನಮ್ಮ ಬುದ್ಧಿಯಲ್ಲಿ ಬಾಬಾ ಹೇಳ್ತಾರೆ ಇಡೀ ಸೃಷ್ಟಿ ಚಕ್ರ ಕುತ್ಕೊಂಡಿದೆ. सब धर्मों की नॉलेज है, जैसे वहाँ रूहों का सिजरा है यहाँ फिर मनुष्य सृष्टि. ಬಾಬಾ ಹೇಳ್ತಾರೆ ಎಲ್ಲ ಧರ್ಮದ ನಾಲೆಜ್ ಜ್ಞಾನ ಇದೆ ಅಂತ. ಜೈಸೆ ವಹಾ ರೂಹೋಂ ಕಾ ಸಿಜ್ರಾ ಹೇ ಯಾ ಫಿರ್ ಮನುಷ್ಯ ಸೃಷ್ಟಿ ಕಾ ಸಿಜ್ರಾ ಹೇ. ಹೀಗೆ ಅಲ್ಲಿ ಆತ್ಮಗಳ ಒಂದು ವಂಶಾವಳಿ ಇದೆ, ಹಾಗೆ ಇದು ಮನುಷ್ಯ ಸೃಷ್ಟಿಯ ವಂಶಾವಳಿ. ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ ಹೇ ಫಿರ್ ಹೇ ತುಮಾರಿ ಬಿರಾದಾರಿ. ಬಾಬಾ ಹೇಳ್ತಾರೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ, ನಂತರ ಇರೋದು ನಿಮ್ಮದೆಲ್ಲ ಮನೆತನ. ಸೃಷ್ಟಿ ತೋ ಚಲ್ತಿ रहती है ना, ಸೃಷ್ಟಿ ಅಂತೂ ನಡೀತಾ ಇರ್ತದಲ್ವ. बाप समझाते बच्चे नर से नारायण बनना है तो तुम्हारी जो खतनी है वही करनी हो. ಬಾಬಾ ನಾವು ಮಕ್ಕಳಿಗೆ ಏನು ತಿಳಿಸ್ಕೊಡ್ತಾರೆ ಅಂದರೆ, ಮಕ್ಕಳೇ ನರನಿಂದ ನಾರಾಯಣ ಆಗಬೇಕು ಅಂದರೆ ನೀವೇನು ಹೇಳ್ತಿರೋ ಅದನ್ನು ಮಾಡಬೇಕು ಅಂತ. ಪಹಲೆ अपनी अवस्था को देखना है. बाबा हम तो आपसे पूरा वर्षा लेकर ही छोड़ेंगे तो वह चलन भी चाहिए. ಫಸ್ಟಿಗೆ ನಮ್ಮ ಅವಸ್ಥೆಯನ್ನು ನಾವು ನೋಡ್ಕೊಳ್ಬೇಕು. ಬಾಬಾ ನಾವು ನಿಮ್ಮಿಂದ ಪೂರ್ಣ ಆಸ್ತಿ ತೊಗೊಂಡೇ ಬಿಡ್ತೇವೆ ಅಂತ ಆ ಚಲನೆಯೂ ಇರಬೇಕಲ್ವ. ಏಕಿ ಪಡಾಯಿ ಹೇ ನರ್ ಸೆ ನಾರಾಯಣ ಬನ್ನೇಕಿ. ಇದು ಒಂದೇ ಶಿಕ್ಷಣ. ಬಾಬಾ ಹೇಳ್ತಾರೆ ನರನಿಂದ ನಾರಾಯಣ ಆಗಲಿಕ್ಕೆ. ये तुमको बाप ही पढ़ाते हैं, राजाओं का राजा तुम ही बनते हो. ಬಾಬಾ ಹೇಳ್ತಾರೆ ಇಲ್ಲಿ ನಿಮಗೆ ತಂದೆನೇ ಓದಿಸ್ತಾರೆ ನರನಿಂದ ನಾರಾಯಣ ಆಗೋದಕ್ಕೋಸ್ಕರ. ಅವ್ರು ಕೋಯಿ ಖಂಡ ಮೇ ಹೋತೆ ನಹಿ. ಬಾಬಾ ಹೇಳ್ತಾರೆ ಇನ್ನು ಯಾವುದೇ ಖಂಡದಲ್ಲಿ ಇರೋದಿಲ್ಲ. ಅಂದರೆ ಅರ್ಥ ರಾಜರು ನೀವು ಇಲ್ಲೇ ಆಗುವಂಥವ್ರು, ಇದೇ ಭಾರತ ದೇಶದಲ್ಲಿ, ಬೇರೆ ಯಾವ ಖಂಡದಲ್ಲಿ ಅಲ್ಲ. तुम पवित्र राजाएं बनते हो, फिर बिगर लाइट वाले अपवित्र राजाएं पवित्र राजाओं के मंदिर बनाकर पूजा करते हैं. ಬಾಬಾ ಹೇಳ್ತಾರೆ ನೀವು ಪವಿತ್ರ ರಾಜರಾಗ್ತೀರಾ, ನಂತರ ಬೆಳಕಿನ ಕಿರೀಟ ಇಲ್ಲದೆ ಅಪವಿತ್ರ ರಾಜರುಗಳು ಪವಿತ್ರ ರಾಜರುಗಳ ಮಂದಿರದಲ್ಲಿ ಅಂದರೆ ಮಂದಿರವನ್ನು ಕಟ್ಟಿಸಿ ಮತ್ತೆ ಅವ್ರು ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾರು? ಈ ಅಪವಿತ್ರ ರಾಜರು ಪವಿತ್ರರಾಗಿರುವಂತಹ ದೇವತೆಗಳ ಮಂದಿರವನ್ನು ಕಟ್ಟಿಸಿ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಭಿ ತುಮ್ ಪढ़ रहे हो, ಸ್ಟೂಡೆಂಟ್ ಟೀಚರ್ ಕೋ ಕ್ಯೂ ಬೋಲ್ತೆ ಹೋ. ಬಾಬಾ ಹೇಳ್ತಾರೆ ಈಗ ನೀವು ಓದ್ತಿದ್ದೀರಾ, ವಿದ್ಯಾರ್ಥಿಗಳು ಅಂದಮೇಲೆ ಆ ಟೀಚರನ್ನು ಯಾಕೆ ಮರಿತೀರಾ? ಕತೆ ಬಾಬಾ ಮಾಯಾ ಭುಲಾ ದೇತಿ ಹೇ, ದೋಷ್ ಫಿರ್ ಮಾಯಾ ಪರಕ್ ದೇತೆ. ಹೇಳ್ತಾರೆ ಬಾಬಾ ಮಾಯೆ ಮರೆಸಿಬಿಡ್ತದೆ, ದೋಷ ಮಾಯೆಗೆ ಕೊಡ್ತೀರಾ. ಅರೆ ಯಾತೋ ತುಮಕೋ ಕರ್ನಾ ಹೇ, ಮುಖ್ಯ ಟೀಚರ್ ಏಕ್ ಹಿ ಹೈ, ಬಾಕಿ ಅವ್ರು ಸಬ್ ಹೇ ನಾಯಬ್ ಟೀಚರ್ಸ್. ಬಾಬಾ ಒಂದು ಮಾತು ಹೇಳ್ತಾರೆ, ಅರೆ ನೆನಪು ನೀವು ಮಾಡಬೇಕು ತಾನೆ, ಮುಖ್ಯ ಟೀಚರ್ ಒಬ್ಬರೇ ತಾನೆ, ಉಳಿದವರೆಲ್ಲ ಬೆಲೆ ಇಲ್ಲದ ಟೀಚರ್ಸ್. ಬಾಪ್ ಕೋ ಭೂಲ್ ಜಾತೆ ಹೋ, ಅಚ್ಚಾ ಟೀಚರ್ ಕೋ ಯಾದ್ ಕರೋ. ಇಲ್ಲಿ ತಂದೆಯನ್ನು ಮರೆತರೆ ಟೀಚರ್ನಾದರೂ ನೆನ್ಪು ಮಾಡಿ, ಅಂದರೆ ಶಿವಬಾಬಾ ಟೀಚರ್ ತಾನೆ, ಅವ್ರನ್ನಾದರೂ ನೆನ್ಪು ಮಾಡಿ. ತುಮಕೋ 3 ಚಾನ್ಸ್ ದಿಯೇ ಜಾತೆ, ಏಕ್ ಭೂಲೆ ತೋ ದೂಸರೆ ಕೋ ಯಾದ್ ಕರೋ. ಇಲ್ಲೊಂದು 3 ಚಾನ್ಸ್ ಕೊಡ್ತೀನಿ ನಾನು ಅಂತಾರೆ ಬಾಬಾ. ಒಬ್ಬರನ್ನ ಮರೆತರೆ ಇನ್ನೊಬ್ಬರನ್ನಾದರೂ ನೆನ್ಪು ಮಾಡಿ ಅಂತ. ಅಂದರೆ ತಂದೆಯನ್ನು ಮರೆತರೆ ಟೀಚರ್ನ ನೆನಪು ಮಾಡಿ, ಟೀಚರ್ನ ಮರೆತರೆ ಸದ್ಗುರುವನ್ನಾದರೂ ನೆನಪು ಮಾಡಿ ಅಂತ ಒಂದು 3 ಚಾನ್ಸ್ ಕೊಡ್ತೀನಿ ಅಂತಾರೆ ಬಾಬಾ. ಅಚ್ಚಾ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग, नमस्ते नमस्ते नमस्ते. बाबा गुड मॉर्निंग, शुक्रिया बाबा शुक्रिया. धारणेಗೋಸ್ಕರ मुख्य सार, बाप से पूरा वर्षा लेने के लिए जो खतनी हो वही करनी हो. ಬಾಬನಿಂದ ಪೂರ್ಣ ಆಸ್ತಿ ಪಡ್ಕೊಳ್ಳೋದಕ್ಕೋಸ್ಕರ ಏನು ಮಾತಾಡ್ತೀವೋ ಏನು ಹೇಳ್ತೀವೋ ಅದನ್ನು ಮಾಡಬೇಕು ಅಂತಾರೆ ಬಾಬಾ. ಇಸ್ಕಾ ಪುರುಷಾರ್ಥ ಕರ್ನಾ ಹೇ, ಮೋಹ ಜೀತ್ ಬನ್ನ. ಇದರ ಪುರುಷಾರ್ಥ ಮಾಡಬೇಕು, ಜೊತೆಗೆ ಮೋಹ ಜೀತನೂ ಆಗಬೇಕು. सेकंड, सदा याद रहे कि हम शांति के सागर के बच्चे हैं, हमें शांति में रहना है. ಬಾಬಾ ಹೇಳ್ತಾರೆ ಸದಾ ನೆನಪಿರಲಿ, ನಾವು ಶಾಂತಿಯ ಸಾಗರನ ಮಕ್ಕಳಾಗಿದ್ದೀವಿ, ನಾವು ಶಾಂತಿಯಲ್ಲಿರಬೇಕು. ಮುಖ ಮೇ ಮೊಹಲರ ಡಾಲ್ ದೇನಾ ಹೈ, ಬಾಯಲ್ಲಿ ನಾಣ್ಯ ಹಾಕ್ಕೊಳ್ಬೇಕು. ಗಫಲತ್ ಮೇ ಅಪ್ನಾ ಟೈಮ್ ವೇಸ್ಟ್ ನಹಿ ಕರ್ನಾ ಹೈ, ತಪ್ಪಿನಲ್ಲಿ ತಮ್ಮ ಸಮಯ ಹಾಳು ಮಾಡಬಾರ್ದು, ತಪ್ಪು ಮಾಡೋದ್ರಲ್ಲಿ ತಮ್ಮ ಸಮಯ ಹಾಳು ಮಾಡಬೇಡಿ ಅಂತಾರೆ ಬಾಬಾ. ವರದಾನ್, ಸಂಗಠನ್ ರೂಪಿ ಕಿಲೆ ಕೋ ಮಜಬೂತ್ ಬನಾನೆ ವಾಲೆ ಸರ್ವಕ್ಕೆ ಸ್ನೇಹಿ ಸಂತುಷ್ಟ ಆತ್ಮ ಭವ. ಬಾಬಾ ವರದಾನ ಕೊಡ್ತಾರೆ, ಸಂಘಟನೆ ರೂಪಿ ಕೋಟೆಯನ್ನು
ಗಟ್ಟಿ ಮಾಡಿಕೊಳ್ಳುವಂತಹ ಸರ್ವರ ಸ್ನೇಹಿ संतुष्ट आत्मरागिरे। संगठन की शक्ति विशेष शक्ति है। एकमत संगठन के किले को कोई भी हिला नहीं सकता। ಬಾಬಾ ಹೇಳ್ತಾರೆ ಸಂಘಟನೆಯ ಶಕ್ತಿ ವಿಶೇಷ ಶಕ್ತಿಯಾಗಿದೆ. ಏಕಮತ ಸಂಘಟನೆಯ ಕೋಟೆಯನ್ನು ಯಾರೂ ಅಲ್ಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದು ಸಂಘಟನೆ ಏಕಮತದಲ್ಲಿ ಇತ್ತು ಅಂತಂದರೆ, ಒಂದು ಸಂಘಟನೆಯಲ್ಲಿ ಹೊಂದಾಣಿಕೆ ಇತ್ತು ಅಂತಂದರೆ ಆ ಸಂಘಟನೆಯನ್ನು ಯಾರೂ ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. लेकिन इसका आधार है एक दो के स्नेही बन सर्व को रिगार्ड देना। ಹಾಗಾದ್ರೆ ಇದಕ್ಕೇನು ಆಧಾರ ಅಂತಂದರೆ ಒಬ್ರಿಗಿನ್ನೊಬ್ಬರು ಸ್ನೇಹಿಯಾಗಿ ಸರ್ವರಿಗೂ ಗೌರವ ಕೊಡುವಂಥದ್ದು. ಅವ್ರು ಸ್ವಯಂ ಸಂತುಷ್ಟರಾಕರ್ ಸರ್ವಕ್ಕೂ ಸಂತುಷ್ಟ ಕರ್ನ. ಮತ್ತು ತಾವು ಸಂತುಷ್ಟರಾಗಿದ್ದು ಬೇರೆಯವ್ರನ್ನೂ ಕೂಡ ಸಂತುಷ್ಟರನ್ನಾಗಿ ಮಾಡೋದು. ನೋ ಕೊಯ್ ಡಿಸ್ಟರ್ಬ್ ಅವ್ರು ನ ಕೊಯ್ ಡಿಸ್ಟರ್ಬ್ ಕರೆ. ಬಾಬಾ ಹೇಳ್ತಾರೆ ನೀವು ಡಿಸ್ಟರ್ಬ್ ಆಗಬಾರ್ದು, ಬೇರೆಯವ್ರಿಗೂ ಡಿಸ್ಟರ್ಬ್ ಮಾಡಬಾರ್ದು. सब एक दो को शुभ भावना और शुभ कामना का सहयोग देते रहें तो यह संगठन का किला मजबूत हो जाएगा। ಬಾಬಾ ಹೇಳ್ತಾರೆ ಎಲ್ಲರೂ ಒಬ್ರಿಗೊಬ್ಬರು ಶುಭ ಭಾವನೆ ಮತ್ತು ಶುಭ ಕಾಮನೆಯ ಸಹಯೋಗ ಕೊಡ್ತಾ ಹೋದಾಗ ಈ ಸಂಘಟನೆ ಎನ್ನುವಂಥ ಕೋಟೆ ಸ್ಟ್ರಾಂಗ್ ಆಗ್ತದೆ ಅಂತಾರೆ ಬಾಬಾ. ಸಂಘಟನೆ ಕಿ ಶಕ್ತಿ ಹಿ ವಿಜಯ ಕಾ ವಿಶೇಷ ಆಧಾರ ಸ್ವರೂಪ है। ಸಂಘಟನೆಯ ಶಕ್ತಿಯೇ ವಿಜಯದ ವಿಶೇಷ ಆಧಾರ ಸ್ವರೂಪವಾಗಿದೆ. ಅದಕ್ಕೋಸ್ಕರ ಬಾಬಾ ಮಕ್ಕಳಿಗೆ ಇಲ್ಲಿ ಹೇಳ್ತಾರೆ ನಿಮ್ಮ ಸಂಘಟನೆಯನ್ನು ಗಟ್ಟಿ ಮಾಡ್ಕೊಳ್ಳಿ, ನಿಮ್ಮ ಸಂಘಟನೆ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಆವಾಗ ನೀವು ವಿಜಯದ ಬಾವುಟವನ್ನು ಹಾರಿಸ್ಲಿಕ್ಕೆ ಸಾಧ್ಯ ಅಂತ. ಸ್ಲೋಗನ್ ಜಬ್ ಹರ್ ಕರ್ಮ ಯಥಾರ್ಥ और युक्तियुक्त हो तब कहेंगे पवित्र आत्मा। ಬಾಬಾ ಸ್ಲೋಗನ್ ಹೇಳ್ತಾರೆ ಯಾವಾಗ ಪ್ರತಿಯೊಂದು ಕರ್ಮ ಯಥಾರ್ಥ ಮತ್ತು ಯುಕ್ತಿಯುಕ್ತ ಇತ್ತು ಅಂದಾಗ ಹೇಳಲಾಗ್ತದೆ ಪವಿತ್ರಾತ್ಮ ಅವರು ಅಂತ. ಅವ್ಯಕ್ತ ಇಶಾರೆ संकल्पों की शक्ति जमा कर ಶ್ರೇಷ್ಠ ಸೇವಾಕ್ಕೆ ನಿಮಿತ್ತ ಬನು. ಅವ್ಯಕ್ತ ಇಶಾರೆ ಆಗಿದೆ, ಸಂಕಲ್ಪಗಳ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗ್ರಿ ಅಂತ. हर एक बच्चा जो स्वप्रतिभा सेवा के प्रति उमंगों के अच्छे अच्छे संकल्प करता है कि अभी से यह करेंगे, ऐसे करेंगे, अवश्य करेंगे, करके ही दिखाएंगे, ऐसे श्रेष्ठ संकल्प के बीज जो बोते हो उस संकल्प को अर्थात बीज को प्रैक्टिकल में लाने की पालना करते रहो तो वह बीज फलस्वरूप बन जाएंगे। ಬಾಬಾ ಇಲ್ಲೇನು ಹೇಳ್ತಾರೆ ಅಂದರೆ ಪ್ರತಿಯೊಂದು ಮಗುನೂ ಅದು ಸ್ವಪ್ರತಿ ಇರ್ಬೋದು ಅಥವಾ ಸೇವೆ ಪ್ರತಿನೂ ಉಮಂಗದ ಒಳ್ಳೊಳ್ಳೆ ಸಂಕಲ್ಪವನ್ನು ಮಾಡ್ತೇವೆ. ಏನಂತ ಈಗಿನಿಂದ ಬಾಬಾ ಈಗ ಮಾಡ್ತೇವೆ, ಬಾಬಾ ಆ ರೀತಿ ಮಾಡ್ತೇವೆ, ಅವಶ್ಯವಾಗಿ ಮಾಡ್ತೇವೆ, ಬಾಬಾ ನೋಡ್ತಾ ಇರು ಬಾಬಾ, ನಾನು ಮಾಡಿ ತೋರಿಸ್ತೀನಿ ಬಾಬಾ, ನಾನು ಮಾಡಿದೆ ಇನ್ಯಾರು ಮಾಡೋದು ಬಾಬಾ, ಹೀಗೆ ಇಂತಹ ಶ್ರೇಷ್ಠ ಸಂಕಲ್ಪದ ಬೀಜವನ್ನು ಬಿತ್ತಾ ಇರ್ತೀರ. ಸೊ ಆ ಸಂಕಲ್ಪವನ್ನು ಅಂದರೆ ಬೀಜವನ್ನು ಪ್ರಾಕ್ಟಿಕಲ್ದಲ್ಲಿ ತರುವ ಪಾಲನೆ ಮಾಡ್ತೀರಾ, ಆಗ ಬೀಜ ಫಲಸ್ವರೂಪ ಆಗ್ತದೆ ಅಂತಾರೆ ಬಾಬಾ. ಅಂದರೆ ಕೇವಲ ಸಂಕಲ್ಪ ಮಾಡೋದಷ್ಟೇ ಅಲ್ಲ, ಸಂಕಲ್ಪಕ್ಕೆ ಪಾಲನೆ ಕೊಡಿ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾವಾಗ ನಾವು ಅದನ್ನು ಪಾಲನೆ ಮಾಡ್ತೀವೋ ಆವಾಗ ಅದು ಫಲಸ್ವರೂಪ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಓಂ ಶಾಂತಿ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ, ನಿನ್ನನ್ನು ಬಿಟ್ಟು ನನಗೇನು ಬೇಡ ತಂದೆ, ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ಶಾಂತಿಗಳ ಎನಗೆ ತರುವೆ, ಮಧುರ ಮಧುರ ಮುರಳಿಯ ನುಡಿಸಿ ತನು ಮನಗಳ ನೀ ತಣಿಸುತ್ತಿರುವೆ, ಅಮಿತ ಪ್ರೇಮದಿ ಕುಣಿಸುತ್ತಿರುವೆ, ಅಮಿತ ಪ್ರೇಮದಿ ಕುಣಿಸುತ್ತಿರುವೆ. ನಿನ್ನನ್ನು ಮರೆತು ಹೇಗೆ ಬದುಕಲಿ ತಂದೆ.
ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಪಡೆದ ನಾನು ಸಕಲವ ಪಡೆದೆ, ನಿನ್ನೊಲುಮೆಯ ಪಡೆದು ಸೌಭಾಗ್ಯಶಾಲಿಯಾದೆ. ನಿನ್ನ ಕರುಣಾಮೃತದ ಧಾರೆಯ ಪಡೆದೆ, ನಿನ್ನನ್ನು ಪಡೆದು ನಾ ಅತಿ ಧನ್ಯನಾದೆ. ನಿನ್ನನ್ನು ಪಡೆದು ನಾ ಅತಿ ಧನ್ಯನಾದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಬಿಟ್ಟು ನನಗೇನು ಬೇಡ ತಂದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅಂತರಂಗದಿ ಬೆಳಗಿಸು ಜ್ಯೋತಿಯ, ಸರಿವುದು ದೂರ ಕವಿದ ಕತ್ತಲೆಯು. ಅಂತರಂಗದಿ ಬೆಳಗಿಸು ಜ್ಯೋತಿಯ, ಸರಿವುದು ದೂರ ಕವಿದ ಕತ್ತಲೆಯು. ಶಿವನ ಧ್ಯಾನವ ಮಾಡುತ್ತಿರು ನೀ, ಬರುವುದು ಪುಣ್ಯದ ಮಂಗಳ ಬೆಳಕು. ಶಿವನ ಧ್ಯಾನವ ಮಾಡುತ್ತಿರು ನೀ, ಬರುವುದು ಪುಣ್ಯದ ಮಂಗಳ ಬೆಳಕು. ಅಂತರಂಗದಿ ಬೆಳಗಿಸು ಜ್ಯೋತಿಯ, ಸರಿವುದು ದೂರ ಕವಿದ ಕತ್ತಲೆಯು. ಅಂತರಂಗದಿ ಬೆಳಗಿಸು ಜ್ಯೋತಿಯ. ಯಾರು ನೀ ಎಲ್ಲಿಂದ ಬಂದೆ ಎಂಬ ಮರ್ಮವ ತಿಳಿನಿ ಆತ್ಮ. ಯಾರು ನೀ ಎಲ್ಲಿಂದ ಬಂದೆ ಎಂಬ ಮರ್ಮವ ತಿಳಿನಿ ಆತ್ಮ. ರಾಜಯೋಗದಿ ಅರಿ ನಿನ್ನ ತಂದೆಯ, ರಾಜಯೋಗದಿ ಅರಿ ನಿನ್ನ ತಂದೆಯ. ಯೋಗದಿ ನಡೆದು ಪಡೆ ನಿನ್ನಾಸ್ತಿಯ, ಯೋಗದಿ ನಡೆದು ಪಡೆ ನಿನ್ನಾಸ್ತಿಯ. ಅಂತರಂಗದಿ ಬೆಳಗಿಸು ಜ್ಯೋತಿಯ, ಸರಿವುದು ದೂರ ಕವಿದ ಕತ್ತಲೆಯು. ಶಿವನ ಧ್ಯಾನವ ಮಾಡುತ್ತಿರು ನೀ, ಬರುವುದು ಪುಣ್ಯದ ಮಂಗಳ ಬೆಳಕು. ಅಂತರಂಗದಿ ಬೆಳಗಿಸು ಜ್ಯೋತಿಯ.
ದೇಹದಿ ದೂರದ ಆತ್ಮನಿನಾಗು, ತಂದೆಯ ಪ್ರೀತಿಯ ಕಂದನಿನಾಗು. ದೇಹದಿ ದೂರದ ಆತ್ಮನಿನಾಗು, ತಂದೆಯ ಪ್ರೀತಿಯ ಕಂದನಿನಾಗು. ದಿವ್ಯ ಗುಣಗಳ ಧಾರಣೆ ಮಾಡು, ನಿರಂತರ ಯೋಗಿಯು ನೀನಾಗು. ದಿವ್ಯ ಗುಣಗಳ ಧಾರಣೆ ಮಾಡು, ನಿರಂತರ ಯೋಗಿಯು ನೀನಾಗು. ಅಂತರಂಗದಿ ಬೆಳಗಿಸು ಜ್ಯೋತಿಯ, ಸರಿವುದು ದೂರ ಕವಿದ ಕತ್ತಲೆಯು. ಶಿವನ ಧ್ಯಾನವ ಮಾಡುತ್ತಿರು ನೀ, ಬರುವುದು ಪುಣ್ಯದ ಮಂಗಳ ಬೆಳಕು. ಅಂತರಂಗದಿ ಬೆಳಗಿಸು ಜ್ಯೋತಿಯ, ಸರಿವುದು ದೂರ ಕವಿದ ಕತ್ತಲೆಯು. ಅಂತರಂಗದಿ ಬೆಳಗಿಸು ಜ್ಯೋತಿಯ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. शिव परमात्मा, परञ्ज्योति शिव परमात्मा. ज्ञान सागरा परमात्मा, ज्ञान सागरा परमात्मा. शांति सागरा परमात्मा, शांति सागरा परमात्मा. परमपिता शिव परमात्मा, परमपिता शिव परमात्मा. परञ्ज्योति शिव परमात्मा, परञ्ज्योति शिव परमात्मा. ನೀನು ಸದ್ಗುರು ಶಿಕ್ಷಕ ಬಾಬಾ ನೀನು ಸದ್ಗುರು ಶಿಕ್ಷಕ ಬಾಬಾ ನೀನು ಬಾಲಕ ನಾನು ಪಾಲಕ ನೀನು ಬಾಲಕ ನಾನು ಪಾಲಕ ನೀನು ಸದ್ಗುರು ಶಿಕ್ಷಕ ಬಾಬಾ ನೀನು ಮೂರು ಲೋಕಗಳ ಒಡೆಯನು ನೀನು ಮೂರು ಲೋಕಗಳ ಒಡೆಯನು ನೀನು ಪತಿತನು ನಾನು ಪಾವನ ನೀನು ಪತಿತನು ನಾನು ಪಾವನ ನೀನು ಪರಮಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ ಜ್ಞಾನ ಸಾಗರ ಪರಮಾತ್ಮ ಶಾಂತಿ ಸಾಗರ ಪರಮಾತ್ಮ ಪರಮಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ
परञ्ज्योति शिव परमात्मा ಸಖನು ನೀನು ಸಾಥಿಯು ನೀನು ಸಖನು ನೀನು ಸಾಥಿಯು ನೀನು ರಕ್ಷಕರಿಗೆಲ್ಲ ರಕ್ಷಕ ನೀನು ರಕ್ಷಕರಿಗೆಲ್ಲ ರಕ್ಷಕ ನೀನು ಸಖನು ನೀನು ಸಾಥಿಯು ನೀನು ಸಖನು ನೀನು ಸಾಥಿಯು ನೀನು ಜನನಿ ಜನಕ ಸಕಲವು ನೀನು ಜನನಿ ಜನಕ ಸಕಲವು ನೀನು ಬಂಧುವು ನೀನು ಸಿಂಧುವು ನೀನು ಬಂಧುವು ನೀನು ಸಿಂಧುವು ನೀನು परमपिता शिव परमात्मा परञ्ज्योति शिव परमात्मा ज्ञानसागरा परमात्मा शान्तिसागरा परमात्मा परमपिता शिव परमात्मा परञ्ज्योति शिव परमात्मा सकल संबंध संसार नीनु सुखकर शुभकर बाबा नीनु सकल संबंध संसार नीनु सुखकर शुभकर बाबा नीनु सकल संबंध संसार नीनु सुखकर शुभकर बाबा नीनु ತಂದಿಹೆ ವರಗಳ ಮಾಲೆಯ ನೀನು ತಂದಿಹೆ ವರಗಳ ಮಾಲೆಯ ನೀನು ಮಂಗಳಕರ ವರದಾನಿಯು ನೀನು ಮಂಗಳಕರ ವರದಾನಿಯು ನೀನು परमपिता शिव परमात्मा परञ्ज्योति शिव परमात्मा परमपिता शिव परमात्मा परञ्ज्योति शिव परमात्मा ज्ञानसागरा परमात्मा शान्तिसागरा परमात्मा ज्ञानसागरा परमात्मा शान्तिसागरा परमात्मा परमपिता शिव परमात्मा परञ्ज्योति शिव परमात्मा परमपिता शिव परमात्मा परञ्ज्योति शिव परमात्मा बाबा
ರತ್ನದ